ವೈಪರ್ನ ಒದ್ದೆ ಕಂಬದ ತುದಿ ನನ್ನ ಸೊಂಟಕ್ಕೆ ತಗುಲಿದಾಗ ಒಂದು ಕ್ಷಣ ನನ್ನ ಉಸಿರು ನಿಂತು ಹೋಗಿತ್ತು. ನನ್ನ ಮನೆಯಿಂದ ಹೊರಗೆ ಹೋಗು. ಅತ್ತಿಗೆಯ ಕಿರುಚಾಟ ನನ್ನ ಕಿವಿಯಲ್ಲಿ ಮೊಳಗುತ್ತಿತ್ತು. ನಾನು ನೆಲದ ಮೇಲೆ ಚೆಲ್ಲಿದ ಒದ್ದೆ ಬಟ್ಟೆಗಳನ್ನು ನೋಡಿದೆ. ಸುಟ್ಟು ಹೋದ ವಾಷಿಂಗ್ ಮೆಷಿನ್ನಿಂದ ಇನ್ನೂ ಹೊಗೆ ಬರುತ್ತಿತ್ತು. ಬಿಸಿ ಕಣ್ಣೀರಿನ ಗೆರೆಗಳು ನನ್ನ ಕೆನ್ನೆಯ ಮೇಲೆ ಹರಿಯುತ್ತಿದ್ದವು. ನಾನು ಆಸರೆಗಾಗಿ ಗೋಡೆಯನ್ನು ಹಿಡಿದು ಅಳುತ್ತಾ, ಅತ್ತಿಗೆ, ನಾನು ಎಲ್ಲಿಗೆ ಹೋಗಲಿ ಎಂದೆ. ನನ್ನ ಧ್ವನಿ ಒಡೆದು ಹೋಗುತ್ತಿತ್ತು. ಅವರು ನನ್ನನ್ನು ತಳ್ಳುತ್ತಾ, ಎಲ್ಲಿಗಾದರೂ ಹೋಗು, ನರಕಕ್ಕೆ ಹೋಗು, ಆದರೆ ನಾನು ನಿನ್ನನ್ನು ನನ್ನ ಮನೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಎಂದರು. ಅವರು ಬಲವಂತವಾಗಿ ನನ್ನನ್ನು ತಮ್ಮ ಬಾಗಿಲಿನಿಂದ ಹೊರಗೆ ಹಾಕಿದರು. ನಾನು ಬೀಳುವುದನ್ನು ತಪ್ಪಿಸಿಕೊಂಡೆ. ನನ್ನ ಗಮ್ಯಸ್ಥಾನ ಎಲ್ಲಿ ಎಂದು ತಿಳಿಯದೆ ನಾನು ಈ ನಿರ್ಜನ ರಸ್ತೆಯಲ್ಲಿ ನಡೆಯಲು ಪ್ರಾರಂಭಿಸಿದೆ. ನಗರದ ಈ ಅಪರಿಚಿತ ರಸ್ತೆಯಲ್ಲಿ ನನ್ನ ಹೆಜ್ಜೆಗಳ ಸದ್ದಿನ ಹೊರತಾಗಿ ಬೇರೆ ಯಾವುದೇ ಶಬ್ದವಿರಲಿಲ್ಲ. ಆದರೆ ನಾನು ಒಬ್ಬಳೇ ಇರಲಿಲ್ಲ. ಆ ಕಪ್ಪು ಕಾರು ಕಳೆದ 3 ದಿನಗಳಿಂದ ನನ್ನನ್ನು ಹಿಂಬಾಲಿಸುತ್ತಿತ್ತು. ಮೌನವಾಗಿ ಅಂತರ ಕಾಯ್ದುಕೊಂಡು ನನ್ನ ಹಿಂದೆಯೇ ಬರುತ್ತಿತ್ತು. ಅತ್ತಿಗೆಗೆ ಅಥವಾ ಈ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಆದರೆ ನನಗೆ ತಿಳಿದಿತ್ತು. ನನಗೆ ಗೊತ್ತು, ಅವರು ನನ್ನಿಗಾಗಿ ಕಾಯುತ್ತಿದ್ದಾರೆ. ನಾನು ಕಲ್ಪನಾ ರಸ್ತೋಗಿ. ಇಂದು ನಾನು ನಿಂತಿರುವ ಹಂತವನ್ನು ತಲುಪಿದ ಕಥೆ ತುಂಬಾ ಉದ್ದ ಮತ್ತು ನೋವಿನಿಂದ ಕೂಡಿದೆ. ನನ್ನ ಜೀವನದ ಕಥೆ ಬೂದಿಯಿಂದ ಪ್ರಾರಂಭವಾಗಿತ್ತು. ನಮಗೆ 3 ಒಡಹುಟ್ಟಿದವರು. ಅಕ್ಕ ಶ್ರದ್ಧಾ ನನ್ನಿಗಿಂತ 15 ವರ್ಷ ದೊಡ್ಡವಳು. ನಂತರ ಹರ್ಷದ್ ಅಣ್ಣ ಅಕ್ಕನಿಗಿಂತ 7 ಅಥವಾ 8 ವರ್ಷ ಚಿಕ್ಕವನು, ಮತ್ತು ಕೊನೆಯಲ್ಲಿ ನಾನು. ನನ್ನ ಜನ್ಮದಲ್ಲಿಯೇ ನನ್ನ ತಾಯಿ ಈ ಲೋಕದಿಂದ ಹೊರಟು ಹೋಗಿದ್ದರು. ನಾನು ಎಂದಿಗೂ ಅವರ ಮುಖವನ್ನು ನೋಡಿರಲಿಲ್ಲ. ಅಪ್ಪನ ಕೋಣೆಯಲ್ಲಿ ಹಾಕಿದ್ದ ಅವರ ಒಂದು ಮಸುಕಾದ ಚಿತ್ರ ಮಾತ್ರ ಇತ್ತು. ಅದನ್ನು ನಾನು ಅಡಗಿಕೊಂಡು ನೋಡುತ್ತಿದ್ದೆ. ಜನರು ಹೇಳುತ್ತಾರೆ, ತಾಯಿಯ ಸ್ಥಾನವನ್ನು ಯಾರೂ ತುಂಬಲು ಸಾಧ್ಯವಿಲ್ಲ. ಆದರೆ ನನ್ನ ಅಕ್ಕ ಆ ಮಾತನ್ನು ಸುಳ್ಳು ಮಾಡಲು ನಿರ್ಧರಿಸಿದ್ದರು. ಅವರು ನಮ್ಮಿಬ್ಬರನ್ನೂ, ಅಂದರೆ ನನ್ನನ್ನು ಮತ್ತು ನನ್ನ ಹರ್ಷದ್ ಅಣ್ಣನನ್ನು ತಾಯಿಯಾಗಿ ಬೆಳೆಸಿದ್ದರು. ಅವರು ನಮ್ಮ ಸಹೋದರಿಯೂ ಆಗಿದ್ದರು ಮತ್ತು ನಮ್ಮ ತಾಯಿಯೂ ಆಗಿದ್ದರು. ರಾತ್ರಿ ನಾನು ಭಯದಿಂದ ಎಚ್ಚರಗೊಂಡಾಗ ಅಕ್ಕನ ಕೈ ನನ್ನ ತಲೆಯ ಮೇಲೆ ಇರುತ್ತಿದ್ದುದು ನನಗೆ ನೆನಪಿದೆ. ಹರ್ಷದ್ ಅಣ್ಣನಿಗೆ ಶಾಲೆಯ ಕೆಲಸಕ್ಕೆ ಹಣ ಬೇಕಾದಾಗ ಅಕ್ಕ ತಮ್ಮ ಹರಿದ ಚಪ್ಪಲಿಯನ್ನು ಹೊಲಿಸಿಕೊಳ್ಳುತ್ತಿದ್ದರು. ಆದರೆ ಅಣ್ಣನ ಶುಲ್ಕವನ್ನು ಸಮಯಕ್ಕೆ ಸರಿಯಾಗಿ ಕಟ್ಟುತ್ತಿದ್ದರು. ತಾಯಿ ತೀರಿ ಹೋದ ನಂತರ ಅಪ್ಪ ಮುರಿದು ಹೋದವರಂತೆ ಆಗಿದ್ದರು. ಅವರು ಪ್ರಪಂಚದಿಂದ ದೂರ ಉಳಿದಿದ್ದರು ಮತ್ತು ಆಗಾಗ್ಗೆ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅವರು ಮನೆಯ ಮುಖ್ಯಸ್ಥರ ಹೆಸರಿನಲ್ಲಿ ಕೇವಲ ಒಂದು ನೆರಳಾಗಿದ್ದರು. ಆದರೆ ಮನೆಯ ನಿಜವಾದ ಜವಾಬ್ದಾರಿ ಹೊತ್ತವರು ನನ್ನ ಅಕ್ಕ. ಅವರು ಬೆಳಿಗ್ಗೆ ಸೂರ್ಯನ ಮೊದಲ ಕಿರಣದೊಂದಿಗೆ ಏಳುತ್ತಿದ್ದರು. ನಮಗೆಲ್ಲರಿಗೂ ಉಪಹಾರ ತಯಾರಿಸುತ್ತಿದ್ದರು ಮತ್ತು ನಂತರ ಹೊಲಿಗೆ ಕಸೂತಿ ಯಂತ್ರದ ಮೇಲೆ ಕುಳಿತುಕೊಳ್ಳುತ್ತಿದ್ದರು. ಸೂಜಿ ಮತ್ತು ದಾರದಲ್ಲಿ ಅವರ ಬೆರಳುಗಳು ಕ್ಯಾನ್ವಾಸ್ ಮೇಲೆ ಬಣ್ಣಗಳನ್ನು ಚೆಲ್ಲುವ ಕಲಾವಿದರಂತೆ ನಡೆಯುತ್ತಿದ್ದವು. ಆದರೆ ಆ ಬಣ್ಣಗಳ ಹಿಂದೆ ಅವರ ಯೌವನದ ಎಲ್ಲಾ ಕನಸುಗಳು ಬಣ್ಣ ಕಳೆದುಕೊಳ್ಳುತ್ತಿದ್ದವು. ಸಮಯ ಕಳೆಯುತ್ತಾ ಹೋಯಿತು. ಹರ್ಷದ್ ಅಣ್ಣ ದೊಡ್ಡವರಾಗಿ ವಿಶ್ವವಿದ್ಯಾಲಯವನ್ನು ತಲುಪಿದರು ಮತ್ತು ನಾನು ಇಂಟರ್ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿದ್ದೆ. ನನಗೂ ಮುಂದೆ ಓದಬೇಕೆಂದು, ಕಾಲೇಜಿಗೆ ಹೋಗಬೇಕೆಂದು, ನನ್ನ ಸ್ನೇಹಿತರಂತೆ ನಗಬೇಕೆಂದು, ಆಟವಾಡಬೇಕೆಂದು ಮನಸ್ಸಿತ್ತು. ಆದರೆ ಮನೆಯ ಪರಿಸ್ಥಿತಿ ನನ್ನಿಗಿಂತ ಹೆಚ್ಚಾಗಿ ಅಕ್ಕನ ಮಂಕಾದ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಒಂದು ದಿನ ನಾನು ಧೈರ್ಯ ಮಾಡಿ ಅಕ್ಕನಿಗೆ ಹೇಳಿದೆ, ಅಕ್ಕ, ನನ್ನ ಎಲ್ಲಾ ಗೆಳತಿಯರು ಕಾಲೇಜಿಗೆ ಸೇರುತ್ತಿದ್ದಾರೆ. ನನಗೂ ಮನಸ್ಸಿದೆ. ಆ ಸಮಯದಲ್ಲಿ ಅಕ್ಕ ಒಂದು ದುಪ್ಪಟ್ಟಾಕಿ ಗೋಟ ಹಾಕುತ್ತಿದ್ದರು. ಅವರ ಕೈಗಳು ಒಂದು ಕ್ಷಣ ನಿಂತು ಹೋಗಿದ್ದವು. ಅವರು ತಲೆ ಎತ್ತಿ ನನ್ನನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಆಯಾಸ ಮತ್ತು ಪ್ರೀತಿಯ ಸಾಗರವಿತ್ತು. ಅಕ್ಕ ನಗುತ್ತಾ ಹೇಳಿದರು, ಓದಬೇಕೆ? ನಾನು ತಕ್ಷಣ ತಲೆಯಾಡಿಸಿ ಹೌದು ಎಂದೆ. ಅವರು ನಕ್ಕರು. ಆದರೆ ಅವರ ನಗು ಕಣ್ಣುಗಳನ್ನು ತಲುಪಲಿಲ್ಲ. ಅವರು ಹೇಳಿದರು, ನನ್ನ ತಂಗಿ ಓದುತ್ತಾಳೆಂದರೆ ನಾನು ಖಂಡಿತ ಓದಿಸುತ್ತೇನೆ. ಅಣ್ಣನ ಈ ಸೆಮಿಸ್ಟರ್ ಶುಲ್ಕ ಕಟ್ಟಲಿ, ಆಮೇಲೆ ನಿನ್ನ ಪ್ರವೇಶದ ವ್ಯವಸ್ಥೆ ಮಾಡೋಣ. ಆದರೆ ಆಮೇಲೆ ಬಹುಶಃ ಎಂದಿಗೂ ಬರುವುದಿಲ್ಲ ಎಂದು ನನಗೆ ತಿಳಿದಿತ್ತು. ಅಕ್ಕ ಒಬ್ಬರೇ ಹೊಲಿಗೆ ಕಸೂತಿಯಿಂದ ಎಷ್ಟು ತಾನೇ ಗಳಿಸಬಲ್ಲರು? ಅಣ್ಣನ ವಿಶ್ವವಿದ್ಯಾಲಯದ ಶುಲ್ಕವನ್ನು ಅವರೇ ಕೊಡಬೇಕಿತ್ತು. ಪುಸ್ತಕಗಳು ಮತ್ತು ಮನೆಯ ಖರ್ಚುಗಳೂ ಇದ್ದವು. ಅದೇ ಸಂಜೆ ಅಪ್ಪನಿಗೆ ಹುಷಾರು ತಪ್ಪಿತು. ನಾವು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ವೈದ್ಯರು ಅವರ ಹೃದಯ ತುಂಬಾ ದುರ್ಬಲವಾಗಿದೆ ಎಂದರು. ಅಂದಿನಿಂದ ನಾನು ನನ್ನ ಪುಸ್ತಕಗಳನ್ನು ಬೀರುದ ಅತಿ ಎತ್ತರದ ಕಪಾಟಿನಲ್ಲಿ ಇಟ್ಟೆ ಮತ್ತು ಅಕ್ಕನೊಂದಿಗೆ ಹೊಲಿಗೆ ಕೆಲಸದಲ್ಲಿ ಅವರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದೆ. ನಾನು ಓದುವುದನ್ನು ಬಿಟ್ಟಿದ್ದೆ, ಏಕೆಂದರೆ ನನ್ನ ಮತ್ತು ಅಣ್ಣನ ಕನಸುಗಳ ಭಾರವನ್ನು ಅಕ್ಕ ಒಬ್ಬರೇ ಹೊರಲು ಸಾಧ್ಯವಿರಲಿಲ್ಲ. ನಂತರ ಒಂದು ದಿನ ನಮ್ಮ ಮೇಲೆ ನಿಧಾನವಾಗಿ ಬೀಳುತ್ತಿದ್ದ ಆ ದುರಂತ ಒಮ್ಮೆಗೆ ಬಿದ್ದಿತ್ತು.
ಅಪ್ಪ ನಮ್ಮನ್ನು ಬಿಟ್ಟು ಹೊರಟು ಹೋದರು. ಅಪ್ಪನ ಅಗಲಿಕೆಯ ನಂತರ ಮನೆಯ ಸೂರಿನಂತೆಯೇ ಕುಸಿದು ಹೋಯಿತು. ಎಲ್ಲ ಜವಾಬ್ದಾರಿಯೂ ಸಂಪೂರ್ಣವಾಗಿ ನನ್ನ ಅಕ್ಕನ ತಲೆಯ ಮೇಲೆ ಬಿತ್ತು. ನೆರೆಹೊರೆಯ ಹೆಂಗಸರು, ಸಂಬಂಧಿಕರು ಎಲ್ಲರೂ ಅಪ್ಪನ ಸಾವಿಗೆ ದುಃಖ ವ್ಯಕ್ತಪಡಿಸಲು ಬಂದಿದ್ದರು ಮತ್ತು ಒಂದೇ ಮಾತು ಹೇಳುತ್ತಿದ್ದರು, ಶ್ರದ್ಧಾ, ನನ್ನ ಅಕ್ಕನಿಗೆ ಈಗ ನೀನು ಮದುವೆಯಾಗು. ನೀನು ಯುವತಿ, ಎಷ್ಟು ದಿನ ಹೀಗೆ ಇರುತ್ತೀಯಾ? ಅಕ್ಕ ಅವರ ಮಾತುಗಳನ್ನು ಕೇಳುತ್ತಿದ್ದರು ಮತ್ತು ಮೌನವಾಗಿ ತಲೆಬಾಗುತ್ತಿದ್ದರು. ಒಂದು ದಿನ ಒಬ್ಬ ಸಂಬಂಧಿಕರಾದ ಲಲಿತಾ ಆಂಟಿ ಬಲವಂತವಾಗಿ ಒಂದು ಸಂಬಂಧವನ್ನು ತಂದರು. ಹುಡುಗ ಒಳ್ಳೆಯವನಾಗಿದ್ದ, ಅವನಿಗೆ ಸ್ವಂತ ಮನೆ, ವ್ಯವಹಾರ ಇತ್ತು. ಲಲಿತಾ ಆಂಟಿ ಹೇಳಿದರು, ಶ್ರದ್ಧಾ ಮಗಳೇ, ಇಂದಿನಿಂದ ಇದೆಲ್ಲವನ್ನೂ ಬಿಟ್ಟುಬಿಡು. ಈ ಮಕ್ಕಳು ಈಗ ದೊಡ್ಡವರಾಗಿದ್ದಾರೆ, ತಮ್ಮ ಭಾರವನ್ನು ತಾವೇ ಹೊರಬಲ್ಲರು. ಆ ದಿನ ಅಕ್ಕ ಮೊದಲ ಬಾರಿಗೆ ಮಾತನಾಡಿದರು. ಅವರ ಧ್ವನಿಯಲ್ಲಿ ಕೋಪವಿರಲಿಲ್ಲ, ಒಂದು ಅಚಲ ನಿರ್ಧಾರವಿತ್ತು. ಲಲಿತಾ ಆಂಟಿ, ನಾನು ಮದುವೆಯಾದರೆ ನನ್ನ ಕಲ್ಪನಾ ಮತ್ತು ಹರ್ಷದ್ ಎಲ್ಲಿಗೆ ಹೋಗುತ್ತಾರೆ? ನಾನು ಅವರ ತಲೆಯ ಮೇಲೆ ಸೂರಿರುವುದನ್ನು ಖಚಿತಪಡಿಸಿಕೊಂಡು ಮಾತ್ರ ನನ್ನ ಕಣ್ಣುಗಳನ್ನು ಮುಚ್ಚುತ್ತೇನೆ. ಅಕ್ಕ ನಮ್ಮ ಸಲುವಾಗಿ ತಮ್ಮ ಮದುವೆಯನ್ನು ಮಾಡಿಕೊಂಡಿರಲಿಲ್ಲ. ಅವರು ನನ್ನ ಮದುವೆಯ ವಯಸ್ಸು ಮೀರಿ ಹೋಗಿದೆ ಎನ್ನುತ್ತಿದ್ದರು. ಆದರೆ ಸತ್ಯವೇನೆಂದರೆ ಅವರ ವಯಸ್ಸು ನಮ್ಮ ಭವಿಷ್ಯದ ಚಿಂತೆಯಲ್ಲಿ ಕಳೆದಿತ್ತು. ನಮ್ಮ ಸಂತೋಷದ ಬೆಲೆಯನ್ನು ಅವರು ತಮ್ಮ ಯೌವನದಿಂದ ಕೊಡುತ್ತಿದ್ದರು. ಅಪ್ಪನ ಅಗಲಿಕೆಯ ನಂತರ ನಮ್ಮ ಜೀವನದ ಆಸರೆ ಕೇವಲ 2 ವಿಷಯಗಳೇ ಆಗಿದ್ದವು: ಅಕ್ಕನ ಹೊಲಿಗೆ ಯಂತ್ರದ ಸದ್ದು ಮತ್ತು ಹರ್ಷದ್ ಅಣ್ಣನ ಪುಸ್ತಕಗಳು. ಅಕ್ಕ ತಮ್ಮ ಯೌವನದ ಎಲ್ಲಾ ಬಣ್ಣಗಳನ್ನು ಆ ಬಟ್ಟೆಗಳ ಮೇಲೆ ಕಸೂತಿ ಮಾಡಿದ್ದರು. ಅವುಗಳನ್ನು ಹೊಲಿಯುವ ಮೂಲಕ ಅವರು ಬೇರೆಯವರ ಮನೆಗಳನ್ನು ಬೆಳಗಿಸುತ್ತಿದ್ದರು. ಅವರ ಕಣ್ಣುಗಳ ಕೆಳಗೆ ಕಪ್ಪು ಕಲೆಗಳು ಮೂಡಲಾರಂಭಿಸಿದ್ದವು ಮತ್ತು ಕೂದಲಿನಲ್ಲಿ ಬಿಳಿ ಬಣ್ಣ ಇಳಿಯಲಾರಂಭಿಸಿತ್ತು. ಮತ್ತೊಂದೆಡೆ ಹರ್ಷದ್ ಅಣ್ಣ ವಿಶ್ವವಿದ್ಯಾಲಯದ ಕೊನೆಯ ವರ್ಷವನ್ನು ತಲುಪಿದ್ದರು. ಅವರು ನಮ್ಮ ಹೆಮ್ಮೆ, ನಮ್ಮ ಭರವಸೆಯಾಗಿದ್ದರು. ಅಕ್ಕ ಹೇಳುತ್ತಿದ್ದರು, ಯಾವ ದಿನ ಹರ್ಷದ್ ಆಫೀಸರ್ ಆಗುತ್ತಾನೋ ಆ ದಿನ ನಾನು ಈ ಯಂತ್ರಕ್ಕೆ ಕೈ ಹಾಕುವುದಿಲ್ಲ. ಆದರೆ ಬಹುಶಃ ಅದೃಷ್ಟಕ್ಕೆ ನಮ್ಮ ಈ ಚಿಕ್ಕ ಚಿಕ್ಕ ಸಂತೋಷಗಳು ಸಹ ಒಪ್ಪಿಗೆಯಿರಲಿಲ್ಲ. ಒಂದು ಸಂಜೆ ಅಕ್ಕ ಹಣ ಎಣಿಸುತ್ತಿದ್ದರು. ಬಹುಶಃ ಯಾರೋ ರೇಷನ್ ಮತ್ತು ಹಾಲಿನ ಲೆಕ್ಕ ಸರಿಮಾಡುತ್ತಿದ್ದರು. ಅಣ್ಣ ಕೆಲ ದಿನಗಳಿಂದ ತುಂಬಾ ಮೌನವಾಗಿದ್ದವನು ಅವರ ಬಳಿ ಬಂದು ಕುಳಿತುಕೊಂಡನು. ಅವನ ಮುಖ ಮಂಕಾಗಿತ್ತು ಮತ್ತು ಕಣ್ಣುಗಳು ಕೆಳಕ್ಕಿಳಿದಿದ್ದವು. ಅಕ್ಕ, ಅವನು ತುಂಬಾ ಹಿಂಜರಿಯುತ್ತಾ ಅಕ್ಕನನ್ನು ಕರೆದನು. ಅಕ್ಕ ಕನ್ನಡಕದ ಗಾಜಿನ ಮೂಲಕ ಅವನನ್ನು ನೋಡಿದರು. ಹೌದು ಹರ್ಷದ್, ಏನಾಯಿತು? ನೀನು ಸರಿಯಾಗಿದ್ದೀಯಾ? ನಿನಗೆ ಏನಾದರೂ ಬೇಕೇ? ಅವರ ಮಾತುಗಳಲ್ಲಿ ಅವರು ನಮ್ಮ ಮೇಲೆ ಸುರಿದಿದ್ದ ಅದೇ ಪ್ರೀತಿಯಿತ್ತು. ಅಣ್ಣ ಗಂಟಲನ್ನು ಸರಿಪಡಿಸಿಕೊಂಡು ಹೇಳಲು ಶುರುಮಾಡಿದರು, ಅಕ್ಕ, ನಾನು ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಹುಡುಗಿಯನ್ನು ಇಷ್ಟಪಡುತ್ತೇನೆ. ಒಂದು ಕ್ಷಣಕ್ಕೆ ಇಡೀ ಕೋಣೆಯಲ್ಲಿ ಸಂಪೂರ್ಣ ಮೌನ ಆವರಿಸಿತ್ತು. ಹೊಲಿಗೆ ಯಂತ್ರವು ಮೌನವಾಗಿತ್ತು ಮತ್ತು ಸಮಯವೂ ನಿಂತು ಹೋದಂತಿತ್ತು. ಇನ್ನೊಂದು ಕೋಣೆಯ ಪರದೆಯ ಹಿಂದಿನಿಂದ ಇವೆಲ್ಲವನ್ನೂ ನೋಡುತ್ತಿದ್ದ ನನ್ನ ಹೃದಯವು ಜೋರಾಗಿ ಬಡಿದಿತ್ತು. ಅಕ್ಕ ದೀರ್ಘವಾಗಿ ಉಸಿರೆತ್ತರು. ಅವರ ಮುಖದಲ್ಲಿ ಕೋಪವಿರಲಿಲ್ಲ, ಬದಲಿಗೆ ಒಂದು ಗಾಢವಾದ ಯೋಚನೆಯಿತ್ತು. ಅವರು ಕೇಳಿದರು, ಯಾರು ಆ ಹುಡುಗಿ? ಅಣ್ಣ ಬೇಗನೆ ಹೇಳಿದರು, ಅವಳ ಹೆಸರು ಕಿರಣ್. ನನ್ನೊಂದಿಗೆ ಓದುತ್ತಾಳೆ. ಅಕ್ಕ, ಅವಳು ತುಂಬಾ ಒಳ್ಳೆಯ ಹುಡುಗಿ. ಆದರೆ ಅಕ್ಕ ಹೇಳಿದರು, ಆದರೆ ಏನು? ಆದರೆ ಅವರು ತುಂಬಾ ಶ್ರೀಮಂತರು. ಅಕ್ಕ, ಅವರು ತುಂಬಾ ದೊಡ್ಡಸ್ತಿಕೆ ಇರುವವರು. ಅಕ್ಕ ನಕ್ಕರು. ಅವರ ದಣಿದ ಮುಖದ ಮೇಲೆ ಆ ನಗು ಬೆಳಗುವ ದೀಪದಂತಿತ್ತು. ಅಕ್ಕ ಹೇಳಿದರು, ಆದರೆ ಏನಾಯಿತು? ಶ್ರೀಮಂತರಾದರೆ ಅವರು ಮನುಷ್ಯರಲ್ಲವೇ? ನನ್ನ ತಮ್ಮನಿಗೆ ಇಷ್ಟವಾಗಿದ್ದರೆ ನಾನು ನಾಳೆಯೇ ಹೋಗಿ ಸಂಬಂಧ ಕೇಳುತ್ತೇನೆ. ಇದನ್ನು ಕೇಳಿ ಅಣ್ಣನ ಮುಖ ಅರಳಿತ್ತು. ಅವರು ಹೇಳಿದರು, ಅಕ್ಕ, ನೀವು ನಿಜವಾಗಿಯೂ ಹೇಳುತ್ತಿದ್ದೀರಾ? ನೀವು ನಿಜವಾಗಿಯೂ ಅಲ್ಲಿಗೆ ಹೋಗುತ್ತೀರಾ? ಅಕ್ಕ ಏಳುತ್ತಾ ಹೇಳಿದರು, ಹೌದು ಹೌದು, ಖಂಡಿತ ಹೋಗುತ್ತೇನೆ. ಕೊನೆಯಲ್ಲಿ ನೀನೇ ನನ್ನ ಎಲ್ಲವೂ. ನೀನು ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿರುತ್ತೇನೆ. ನಾನು ನನ್ನ ಜೀವನವನ್ನು ಕಳೆದುಕೊಂಡಿದ್ದೇನೆ. ಈಗ ನಾನು ನನ್ನ 2 ಒಡಹುಟ್ಟಿದವರ ಮದುವೆಯನ್ನು ಮಾಡಿ ಅವರ ಮನೆಗಳು ನೆಲೆಗೊಳ್ಳುವುದನ್ನು ನೋಡಲು ಬಯಸುತ್ತೇನೆ. ಮಾರನೆಯ ದಿನ ಅಕ್ಕ ಬಹುಶಃ ತಮ್ಮ ದಹೇಜಿಗೆಂದು ಎಂದಾದರೂ ಇಟ್ಟುಕೊಂಡಿರಬಹುದಾದ ಬಟ್ಟೆಗಳನ್ನು ಬೀರುವಿನಿಂದ ತೆಗೆದರು. ತಿಳಿ ಗುಲಾಬಿ ಬಣ್ಣದ ಸೂಟ್, ಅದರ ಮೇಲೆ ಸರಳವಾದ ಕಸೂತಿ ಇತ್ತು. ಅವರು ನನ್ನನ್ನು ಜೊತೆಯಲ್ಲಿ ಬರಲು ಹೇಳಿದರು. ಕಲ್ಪನಾ, ನೀನು ಜೊತೆಯಲ್ಲಿ ಬಾ. ತಮ್ಮನ ಸಂಬಂಧಕ್ಕೆ ಸಹೋದರಿಯರೇ ಹೋಗುವುದು. ನಾವು ರಿಕ್ಷಾದಿಂದ ಆ ಭವ್ಯವಾದ ಮನೆಯ ಮುಂದೆ ಇಳಿದಾಗ ನನ್ನ ಕಣ್ಣುಗಳು ಅಗಲವಾಗಿ ತೆರೆದಿದ್ದವು. ಅಷ್ಟು ದೊಡ್ಡ ಗೇಟ್, ಅಷ್ಟು ಜನ ಕೆಲಸದವರು. ನಮ್ಮನ್ನು ಒಂದು ದೊಡ್ಡ ಡ್ರಾಯಿಂಗ್ ರೂಮಿನಲ್ಲಿ ಕೂರಿಸಲಾಯಿತು. ಎಲ್ಲವೂ ಹೊಳೆಯುತ್ತಿತ್ತು. ನಾನು ಮತ್ತು ಅಕ್ಕ ಬಹುಶಃ ಈ ವಾತಾವರಣದಲ್ಲಿ ತುಂಬಾ ಅಪರಿಚಿತರಂತೆ ಕಾಣುತ್ತಿದ್ದೆವು. ಬಹಳ ಹೊತ್ತಿನ ನಂತರ ಒಬ್ಬ ತುಂಬಾನೇ ಅಹಂಕಾರಿ ಹೆಂಗಸು ಒಳಗೆ ಬಂದಳು.
ಅವಳು ತಲೆಯಿಂದ ಕಾಲಿನವರೆಗೆ ಬ್ರ್ಯಾಂಡೆಡ್ ಆಗಿದ್ದಳು. ನಾವು ತಪ್ಪಾಗಿ ಅಲ್ಲಿಗೆ ಬಂದಿದ್ದೇವೆ ಎಂಬಂತೆ ಅವಳು ನಮ್ಮನ್ನು ನೋಡಿದಳು. ಹೇಳಿ, ಅವಳು ತಣ್ಣನೆಯ ಧ್ವನಿಯಲ್ಲಿ ಹೇಳಿದರು. ಅಕ್ಕ ಧೈರ್ಯ ಸಂಗ್ರಹಿಸಿ ಹೇಳಲು ಪ್ರಾರಂಭಿಸಿದರು. ಸಹೋದರಿ, ನಾನು ಹರ್ಷದ್ನ ಅಕ್ಕ. ನನ್ನ ತಮ್ಮ ನಿಮ್ಮ ಮಗಳು ಕಿರಣ್ಣೊಂದಿಗೆ ವಿಶ್ವವಿದ್ಯಾಲಯದಲ್ಲಿ ಓದುತ್ತಾನೆ. ಆಗ ಆ ಮಹಿಳೆ ತಮ್ಮ ಹುಬ್ಬುಗಳನ್ನು ಮೇಲಕ್ಕೆತ್ತಿದಳು. ಅಕ್ಕ ಮುಂದುವರಿದು ಹೇಳಿದರು, ನಾವು ಹರ್ಷದ್ಗೆ ನಿಮ್ಮ ಮಗಳು ಕಿರಣ್ನ ಸಂಬಂಧ ಕೇಳಲು ಬಂದಿದ್ದೇವೆ. ಅಕ್ಕ ದೃಢವಾಗಿ ಹೇಳಿದರು. ಇದನ್ನು ಕೇಳಿದ ಆ ಮಹಿಳೆ ಒಂದು ವಿಷಪೂರಿತ ನಗೆ ನಕ್ಕಳು. ಹೇಳಿದಳು, ಸಂಬಂಧ? ಯಾರ ಸಂಬಂಧ? ನಿಮ್ಮ ತಮ್ಮ ಯಾರು ವಿಶ್ವವಿದ್ಯಾಲಯದ ಶುಲ್ಕವನ್ನು ಕಷ್ಟದಿಂದ ಕೊಡುತ್ತಾನೋ ಅವನ ಸಂಬಂಧವನ್ನು ಕೇಳಲು ಬಂದಿದ್ದೀರಾ? ಅಕ್ಕನ ಮುಖ ಕೆಂಪಾಯಿತು. ಅಕ್ಕ ಹೇಳಿದರು, ನೋಡಿ ಸಹೋದರಿ, ಹಣದ ವಿಷಯವೇ ಆಗಿದ್ದರೆ. ಅಕ್ಕನ ಮಾತು ಪೂರ್ತಿಯಾಗುವ ಮುನ್ನವೇ ಆ ಮಹಿಳೆ ಅವರ ಮಾತನ್ನು ಕತ್ತರಿಸಿ ಹೇಳಿದರು, ನಿಮ್ಮವರಿಗೆ ನಮ್ಮ ಮನೆ ಬಾಗಿಲಿಗೆ ಕಾಲಿಡಲು ಯೋಗ್ಯತೆ ಇದೆಯೇ? ವಿಶ್ವವಿದ್ಯಾಲಯದಲ್ಲಿ ಜೊತೆಗೆ ಓದುವುದರ ಅರ್ಥ ನೀವು ಸಂಬಂಧದ ಕನಸು ಕಾಣಲು ಪ್ರಾರಂಭಿಸಬೇಕು ಎಂದಲ್ಲ. ನಮ್ಮ ಮಗಳಿಗಾಗಿ ಯಾರೋ ರಾಜಕುಮಾರನ ಸಂಬಂಧ ಬರುತ್ತದೆ, ನಿಮ್ಮಂತಹ ಭಿಕ್ಷುಕರದ್ದಲ್ಲ. ಈ ಶಬ್ದಗಳಾಗಿರಲಿಲ್ಲ, ಆಸಿಡ್ನಂತಿದ್ದವು. ಅದು ನನ್ನ ಅಕ್ಕನ ಹೃದಯದ ಮೇಲೆ ಬಿದ್ದಿತ್ತು. ಅಕ್ಕ ಹೇಳಿದರು, ನೀವು ನಮ್ಮನ್ನು ಅವಮಾನಿಸುತ್ತಿದ್ದೀರಿ. ಅವಳು ನಕ್ಕು ಹೇಳಿದರು, ಅವಮಾನವಾಗುವುದು ಯಾರು ಗೌರವ ಹೊಂದಿರುತ್ತಾರೋ ಅವರಿಗೆ. ಹೋಗಿ ಮತ್ತು ಇನ್ನು ಮುಂದೆ ಎಂದಿಗೂ ಈ ಮನೆ ಕಡೆಗೆ ತಿರುಗಿ ಸಹ ನೋಡಬೇಡಿ ಮತ್ತು ಆ ಹುಡುಗನಿಗೂ ಹೇಳಿ ತನ್ನ ಮಿತಿಯಲ್ಲಿ ಇರಲಿ. ಅಕ್ಕ ನನ್ನ ಕೈ ಹಿಡಿದರು ಮತ್ತು ನಾವು ಅಲ್ಲಿಂದ ಎದ್ದು ನಿಂತೆವು. ಆ ದಿನ ಮನೆಗೆ ಹಿಂದಿರುಗುವ ದಾರಿ ಬಹಳ ಉದ್ದ ಮತ್ತು ನಿರ್ಜನವಾಗಿತ್ತು. ಮನೆಯನ್ನು ತಲುಪಿ ನಮ್ಮಿಗಾಗಿ ಕಾಯುತ್ತಿದ್ದ ಅಣ್ಣ, ಅಕ್ಕನ ಮತ್ತು ನನ್ನ ಇಳಿದ ಮುಖವನ್ನು ನೋಡಿ ಎಲ್ಲವನ್ನೂ ಅರ್ಥಮಾಡಿಕೊಂಡರು. ಅಣ್ಣ ನಿಧಾನವಾಗಿ ಹೇಳಿದರು, ನಿರಾಕರಿಸಿದರಲ್ಲವೇ ಅಕ್ಕ? ಅಣ್ಣನ ಧ್ವನಿಯಲ್ಲಿ ನೋವಿತ್ತು. ಅಕ್ಕ ಅವನನ್ನು ತಬ್ಬಿಕೊಂಡರು ಮತ್ತು ಹೇಳಿದರು, ಚಿಂತೆ ಇಲ್ಲ ಹರ್ಷದ್, ನಾನು ನಿನಗೆ ಬೇರೆ ಕಡೆ ಸಂಬಂಧ ಮಾಡುತ್ತೇನೆ. ಇದಕ್ಕಿಂತ ಉತ್ತಮ ಹುಡುಗಿಯನ್ನು ತರುತ್ತೇನೆ ನಿನಗಾಗಿ. ಆದರೆ ಅಣ್ಣ ತನ್ನನ್ನು ಅಕ್ಕನಿಂದ ದೂರ ಮಾಡಿಕೊಂಡನು. ಅವನ ಕಣ್ಣುಗಳಲ್ಲಿ ಕಣ್ಣೀರಲ್ಲ, ಒಂದು ಹುಚ್ಚು ಹಠವಿತ್ತು. ಅವನು ಅಚಲವಾದ ಶಬ್ದಗಳಲ್ಲಿ ಹೇಳಿದನು, ಇಲ್ಲ ಅಕ್ಕ, ಮದುವೆಯಾದರೆ ಕಿರಣ್ಣೊಂದಿಗೆ ಮಾತ್ರ ಆಗುತ್ತದೆ. ಇಲ್ಲವಾದರೆ ಈ ಮನೆಯಲ್ಲಿ ಇಂದಿನ ನಂತರ ಮದುವೆಯ ಹೆಸರನ್ನೂ ಸಹ ತೆಗೆದುಕೊಳ್ಳಬಾರದು. ಅಣ್ಣನ ಬಾಯಿಂದ ಈ ಶಬ್ದಗಳು ಹೊರಬಂದಾಗ ನಮ್ಮ ಮುರಿದ ಮನೆಯ ಗೋಡೆಗಳಲ್ಲಿ ಬಿರುಕು ಮೂಡಿತ್ತು. ಮದುವೆಯಾದರೆ ಕಿರಣ್ಣೊಂದಿಗೆ ಮಾತ್ರ ಆಗುತ್ತದೆ, ಇಲ್ಲವಾದರೆ ಇಡೀ ಜೀವನ ಯಾರೊಂದಿಗೂ ಮದುವೆಯಾಗುವುದಿಲ್ಲ. ಅಕ್ಕ ಅವನ ಮುಖವನ್ನು ನೋಡಿದರು. ಅದು ಎಂದಿಗೂ ಅವರ ಹೆಮ್ಮೆಯಾಗಿತ್ತು, ಇಂದು ಅದು ಒಬ್ಬ ಅಪರಿಚಿತನಂತೆ ಕಾಣುತ್ತಿತ್ತು. ಅಕ್ಕ ಹೇಳಿದರು, ಹರ್ಷದ್, ನೀನು ಪ್ರಜ್ಞೆಯಲ್ಲಿಯಾದರೂ ಇದ್ದೀಯಾ? ಅಕ್ಕನ ಧ್ವನಿಯಲ್ಲಿ ನೋವಿನ ಅಲೆ ಎದ್ದಿತ್ತು. ಅವರು ಹೇಳಿದರು, ನೀನು ಈ ಹಠದಲ್ಲಿ ನಮ್ಮೆಲ್ಲರನ್ನೂ ಹಾಳು ಮಾಡುತ್ತೀಯಾ? ಹರ್ಷದ್ ಅಣ್ಣ ತನ್ನ ಜಾಗದಿಂದ ಎದ್ದು ನಿಂತು ಕಹಿಯಾಗಿ ನಕ್ಕನು. ಹಾಳು? ಅಕ್ಕ, ನಾನು ಈಗಾಗಲೇ ಹಾಳಾಗಿದ್ದೇನೆ. ಹೃದಯವೇ ಸತ್ತು ಹೋದರೆ ದೇಹವನ್ನು ಜೀವಂತವಾಗಿಟ್ಟುಕೊಂಡು ಏನು ಮಾಡುವುದು? ಇದನ್ನು ಹೇಳಿ ಅವನು ಕೋಣೆಯಿಂದ ಹೊರಟು ಹೋದನು. ಮತ್ತು ಆ ದಿನದ ನಂತರ ಹರ್ಷದ್ ಅಣ್ಣ ಮೌನದ ಬಾಗಿಲನ್ನು ಹಾಕಿಕೊಂಡಂತೆ ಆದನು. ಅವನು ವಿಶ್ವವಿದ್ಯಾಲಯಕ್ಕೆ ಹೋಗುವುದನ್ನು ನಿಲ್ಲಿಸಿದನು. ಸ್ನೇಹಿತರನ್ನು ಭೇಟಿ ಮಾಡುವುದನ್ನು ನಿಲ್ಲಿಸಿದನು ಮತ್ತು ಆಗಾಗ್ಗೆ ಕೋಣೆಯಲ್ಲಿ ಇರುತ್ತಿದ್ದನು. ಅಕ್ಕ ಅವನಿಗೆ ಊಟ ತೆಗೆದುಕೊಂಡು ಹೋಗುತ್ತಿದ್ದರು. ಆದರೆ ಅವನು ತಟ್ಟೆಯನ್ನು ಮುಟ್ಟುತ್ತಲೂ ಇರಲಿಲ್ಲ. ಅವನ ಈ ಸ್ಥಿತಿ ನಮ್ಮಿಬ್ಬರೂ ಸಹೋದರಿಯರಿಂದ ನೋಡಲಾಗುತ್ತಿರಲಿಲ್ಲ. ಅಕ್ಕನ ಕಣ್ಣುಗಳು ಯಾವಾಗಲೂ ಊದಿಕೊಂಡಿರುತ್ತಿದ್ದವು. ಅವರು ಹೊಲಿಗೆ ಯಂತ್ರದ ಮೇಲೆ ಕುಳಿತುಕೊಳ್ಳುತ್ತಿದ್ದರು, ಆದರೆ ಅವರ ಕೈಗಳು ನಡುಗುತ್ತಿದ್ದವು ಮತ್ತು ಅವರು ಪದೇ ಪದೇ ಒಡೆದು ಹೋಗುತ್ತಿದ್ದರು. ಒಂದು ರಾತ್ರಿ ನಾನು ಅಕ್ಕ ಪ್ರಾರ್ಥನೆ ಮಾಡುವಾಗ ಅಳುವುದನ್ನು ನೋಡಿದೆ. ಅವರು ದೇವರನ್ನು ಕೇಳುತ್ತಿದ್ದರು, ಹೇ ಭಗವಂತ, ಇದು ಎಂತಹ ಪರೀಕ್ಷೆ? ನಾನು ನನ್ನ ತಮ್ಮನನ್ನು ನನ್ನ ರಕ್ತದಿಂದ ಪೋಷಿಸಿದ್ದೇನೆ. ಅವನು ಒಬ್ಬ ಹುಡುಗಿಗಾಗಿ ನನ್ನಿಂದ ಮುಖ ತಿರುಗಿಸುತ್ತಿದ್ದಾನೆ. ಅವರು ಪ್ರಾರ್ಥನೆ ಮುಗಿಸಿದ ನಂತರ ನಾನು ಅವರ ಭುಜದ ಮೇಲೆ ಕೈ ಇಟ್ಟೆ. ನಾನು ಹೇಳಿದೆ, ಅಕ್ಕ, ಅಣ್ಣ ಸರಿಹೋಗುತ್ತಾನೆ. ಅಕ್ಕ ನನ್ನ ಕೈಯ ಮೇಲೆ ತಮ್ಮ ಕೈ ಇಟ್ಟರು. ಅವರ ಕೈ ಮಂಜುಗಡ್ಡೆಯಂತೆ ತಣ್ಣಗಿತ್ತು. ಅವರು ಹೇಳಿದರು, ಕಲ್ಪನಾ, ಅವನು ಸರಿಹೋಗುವುದಿಲ್ಲ. ಅವನಿಗೆ ಅವನ ಗಮ್ಯಸ್ಥಾನ ಸಿಗುವವರೆಗೆ. ನಾನು ಹೆದರುತ್ತಾ ಹೇಳಿದೆ, ಆದರೆ ಅಕ್ಕ, ಅವರು ತುಂಬಾ ಕೆಟ್ಟ ಜನರು. ಅವರು ನಮ್ಮನ್ನು ಅವಮಾನಿಸಿದರು. ಅಕ್ಕ ದೀರ್ಘವಾಗಿ ಉಸಿರೆತ್ತರು. ಅವರು ಹೇಳಿದರು, ನಮ್ಮ ಗೌರವ ಹರ್ಷದ್ನ ಜೀವನಕ್ಕಿಂತ ದೊಡ್ಡದಲ್ಲ. ಅವನ ಸಂತೋಷ ಆ ಮನೆಯಲ್ಲಿ ಇದ್ದರೆ ನಾವು ಇನ್ನೊಮ್ಮೆ ಅಲ್ಲಿಗೆ ಹೋಗುತ್ತೇವೆ. ನಾನು ಕಿರುಚಿದೆ, ಬೇಡ ಅಕ್ಕ, ಅವರು ನಮ್ಮನ್ನು ಮತ್ತೆ ಅವಮಾನಿಸುತ್ತಾರೆ. ಅಕ್ಕ ಅಚಲವಾದ ಶಬ್ದಗಳಲ್ಲಿ ಹೇಳಿದರೂ ಮಾಡಲಿ. ನನ್ನ ಅವಮಾನದಿಂದ ನನ್ನ ತಮ್ಮ ಮತ್ತೆ ಜೀವನದ ಕಡೆಗೆ ಬಂದರೆ
ನಾನು ಈ ಅವಮಾನವನ್ನು 1000 ಬಾರಿ ಸಹಿಸಲು ಸಿದ್ಧಳಿದ್ದೇನೆ. ನಾಳೆ ನಾವು ಮತ್ತೆ ಅವರ ಮನೆಗೆ ಹೋಗುತ್ತೇವೆ. ಮಾರನೆಯ ದಿನ ನಾವು ಮತ್ತೆ ಅದೇ ಭವ್ಯವಾದ ಬಂಗಲೆಯ ಹೆಬ್ಬಾಗಿಲಲ್ಲಿ ನಿಂತಿದ್ದೆವು. ಈ ಬಾರಿ ಕಾವಲುಗಾರ ನಮ್ಮನ್ನು ಗೇಟ್ನಲ್ಲಿಯೇ ನಿಲ್ಲಿಸಿದನು. ಅವನು ಕಠಿಣವಾಗಿ ಕೇಳಿದನು, ಎಲ್ಲಿಗೆ ಹೋಗಬೇಕು? ಅಕ್ಕ ಹೇಳಿದರು, ನಾವು ಮಾಲೀಕರಿಗೆ ಸಿಗಬೇಕು. ಕಾವಲುಗಾರ ಹೇಳಿದನು, ಮಾಲೀಕರು ಹೇಳಿದ್ದಾರೆ, ನೀವು ಇನ್ನು ಮುಂದೆ ಇಲ್ಲಿ ಕಾಣಿಸಬಾರದು. ಅವನು ಕೋಪದಿಂದ ಉತ್ತರಿಸಿದನು, ನಾವು ಅಲ್ಲಿಯೇ ಬಿಸಿಲಿನಲ್ಲಿ ನಿಂತೆವು. 1 ಗಂಟೆ, ನಂತರ 2 ಗಂಟೆ. ಅಕ್ಕ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವರು ಮೌನವಾಗಿ ತಲೆಬಾಗಿ ನಿಂತಿದ್ದರು. ಬಹುಶಃ ಒಳಗೆ ಯಾರೋ ಸುದ್ದಿ ಮುಟ್ಟಿಸಿರಬಹುದು. ಮತ್ತೆ ಅದೇ ಅಹಂಕಾರಿ ಮಹಿಳೆ, ಕಿರಣ್ನ ತಾಯಿ, ಕೋಪದಿಂದ ತುಂಬಿ ಹೊರಗೆ ಬಂದಳು ಮತ್ತು ಹೇಳಿದಳು, ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಅವಳು ಕಿರುಚಿದಳು, ನೀವು ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿದ್ದೆನಲ್ಲ. ಈ ಬಾರಿ ಅಕ್ಕ ಯಾವುದೇ ಮಾತು ಹೇಳಲಿಲ್ಲ. ಅವರು ಮೌನವಾಗಿ ಮುಂದೆ ಹೋದರು ಮತ್ತು ಈ ಮಹಿಳೆಯ ಕಾಲ ಬಳಿ ಕುಳಿತುಕೊಂಡರು. ಅಕ್ಕ ಹೇಳಿದರು, ನಾನು ನಿಮ್ಮಲ್ಲಿ ಭಿಕ್ಷೆ ಬೇಡುತ್ತೇನೆ. ಅವರ ಧ್ವನಿ ಸಿಸುಕಿಯೊಂದಿಗೆ ಮುಳುಗಿಹೋಯಿತು. ನಾನು ನನ್ನ ತಮ್ಮನ ಜೀವನದ ಭಿಕ್ಷೆ ಬೇಡುತ್ತಿದ್ದೇನೆ. ದೇವರಿಗಾಗಿ ನನ್ನ ಜೋಳಿಯನ್ನು ಖಾಲಿ ಹಿಂತಿರುಗಿಸಬೇಡಿ. ನಾನು ಇಂದಿನವರೆಗೂ ಅಕ್ಕ ಈ ರೀತಿ ಒಡೆಯುವುದನ್ನು ನೋಡಿರಲಿಲ್ಲ. ಆ ಮಹಿಳೆಯು ಬಹುಶಃ ಈ ಆಕಸ್ಮಿಕ ದಾಳಿಗೆ ಸಿದ್ಧಳಿರಲಿಲ್ಲ. ಅವಳು ಹೇಳಿದಳು, ಎದ್ದೇಳಿ ಇಲ್ಲಿಂದ ಮತ್ತು ಈ ನಾಟಕವನ್ನು ನಿಲ್ಲಿಸಿ. ಅಕ್ಕ ಹೇಳಿದರು, ನೀವು ಹೌದು ಎಂದು ಹೇಳುವವರೆಗೆ ನಾನು ಎದ್ದೇಳುವುದಿಲ್ಲ. ಆಗ ಒಳಗಿಂದ ಒಂದು ಜೋರಾದ ಧ್ವನಿ ಬಂದಿತು, ಅಮ್ಮ, ಅವರನ್ನು ಒಳಗೆ ಬರಲು ಬಿಡಿ. ಇದು ಕಿರಣ್. ಅವಳು ಬಾಗಿಲಲ್ಲಿ ನಿಂತು ನಮ್ಮನ್ನು ನೋಡುತ್ತಿದ್ದಳು. ಅವಳ ತಾಯಿ ಕೋಪದಿಂದ ಅವಳನ್ನು ನೋಡಿ ಹೇಳಿದರು, ನೀನು ಮೌನವಾಗಿ ಇರು. ಕಿರಣ್ ಹಠ ಮಾಡಿದಳು, ಇಲ್ಲ ಅಮ್ಮ, ನೀವು ಇವರ ಮಾತನ್ನು ಕೇಳದಿದ್ದರೆ ನಾನು ಹರ್ಷದ್ನನ್ನು ಭೇಟಿ ಮಾಡಲು ಸ್ವತಃ ಅವರ ಮನೆಗೆ ಹೋಗುತ್ತೇನೆ. ಈ ಬೆದರಿಕೆ ಕೆಲಸ ಮಾಡಿತು. ಅವಳ ತಾಯಿ ನಮ್ಮನ್ನು ಕೋಪದಿಂದ ದಿಟ್ಟಿಸುತ್ತಾ ಒಳಗೆ ಹೋದಳು ಮತ್ತು ನಾವು ಸಹ ಅವರ ಹಿಂದೆ ಹೋದೆವು. ಈ ಬಾರಿ ನಾವು ಡ್ರಾಯಿಂಗ್ ರೂಮಿನಲ್ಲಿ ಅಲ್ಲ, ಬದಲಿಗೆ ಕೆಲಸದವರು ಕುಳಿತುಕೊಳ್ಳುವ ಜಾಗದಲ್ಲಿ ಕುಳಿತಿದ್ದೆವು. ಬಹಳ ಹೊತ್ತು ಕಿರಣ್ ಮತ್ತು ಅವಳ ತಾಯಿಯ ನಡುವೆ ವಾದ ನಡೆಯಿತು. ಅದರ ನಂತರ ಆ ಮಹಿಳೆ ಹಿಂದಿರುಗಿದಳು. ಅವಳ ಮುಖದ ಮೇಲೆ ಗೆಲುವಿನ ನಗು ಇತ್ತು ಮತ್ತು ಹೇಳಿದರು, ತೋರುತ್ತಿದೆ, ನಮ್ಮ ಮಗಳು ನಿಮ್ಮ ತಮ್ಮನಂತೆ ಬುದ್ಧಿ ಕಳೆದುಕೊಂಡಿದ್ದಾಳೆ. ಅವಳು ನಗುತ್ತಾ ಹೇಳಿದರು, ಸದ್ಯಕ್ಕೆ ಅವಳು ಈ ಸಂಬಂಧಕ್ಕೆ ಬಹಳ ಕಷ್ಟದಿಂದ ಒಪ್ಪಿದ್ದಾಳೆ. ಅಕ್ಕನ ಕಣ್ಣುಗಳಲ್ಲಿ ಭರವಸೆಯ ಬೆಳಕು ಹೊತ್ತಿತು. ಅವರು ಹೇಳಿದರು, ನಿಮಗೆ ತುಂಬಾ ಧನ್ಯವಾದಗಳು. ನಿಲ್ಲಿ. ಆ ಮಹಿಳೆ ಕೈ ಎತ್ತಿ ಹೇಳಿದರು, ಸಂಬಂಧ ಆಗುತ್ತದೆ, ಆದರೆ ಒಂದು ಷರತ್ತಿನ ಮೇಲೆ. ಅಕ್ಕ ಕೇಳಿದರು, ಯಾವ ಷರತ್ತು? ಆ ಮಹಿಳೆ ಹೇಳಿದರು, ನನ್ನ ಮಗಳು. ಅವಳು ಕಿರಣ್ ಕಡೆಗೆ ಕೈ ತೋರಿಸಿದರು. ಅವಳು ಮದುವೆಯ ನಂತರ ಜಂಟಿ ಕುಟುಂಬದಲ್ಲಿ ಇರಲು ಬಯಸುವುದಿಲ್ಲ. ಅವಳು ಈ ಮನೆಯಲ್ಲಿ ಒಬ್ಬಳೇ ಇರುತ್ತಾಳೆ. ಅಕ್ಕ ಅರ್ಥವಾಗದೆ ಕೇಳಿದರು, ಅಂದರೆ? ಆ ಮಹಿಳೆ ಕಹಿಯಾದ ನಗೆಯೊಂದಿಗೆ ಹೇಳಿದರು, ಅಂದರೆ ನಿನ್ನ ತಮ್ಮ ಹರ್ಷದ್ ನಿಮ್ಮಿಬ್ಬರು ಸಹೋದರಿಯರ, ಅಂದರೆ ನೀನು ಮತ್ತು ಈ ಹುಡುಗಿ ಮದುವೆಯಾಗಬೇಕು. ಅವಳು ನನ್ನ ಕಡೆಗೆ ಬೆರಳು ತೋರಿಸಿದಳು. ನಮ್ಮ ಮಗಳಿಗೆ ತನ್ನ ಗಂಡನ ಮನೆಯಲ್ಲಿ ಯಾವುದೇ ನಾದಿನಿ ಬೇಕಾಗಿಲ್ಲ. ಇದು ಷರತ್ತು ಆಗಿರಲಿಲ್ಲ, ಇದು ನಮ್ಮ ಮುಂದೆ ನಿಲ್ಲಿಸಿದ ಒಂದು ಗೋಡೆಯಾಗಿತ್ತು. ನಾವು ಮನೆಗೆ ಹಿಂತಿರುಗಿದ್ದೆವು. ಅಣ್ಣ ನಮ್ಮನ್ನು ನೋಡಿದಾಗ ಕಣ್ಣುಗಳಿಂದಲೇ ಪ್ರಶ್ನಿಸಿದರು. ಅಕ್ಕ ನಡುಗುವ ಧ್ವನಿಯಲ್ಲಿ ಅವರಿಗೆ ಎಲ್ಲಾ ಷರತ್ತುಗಳನ್ನು ತಿಳಿಸಿದರು. ಒಂದು ಕ್ಷಣ ಮೌನ ಆವರಿಸಿತ್ತು. ಅಣ್ಣ ಕೋಪದಿಂದ ಕಿರುಚುತ್ತಾರೆ ಮತ್ತು ನನ್ನ ಸಹೋದರಿಯರೇ ನನ್ನ ಕುಟುಂಬ ಎಂದು ಹೇಳುತ್ತಾರೆ ಎಂದು ನಾನು ಅಂದುಕೊಂಡಿದ್ದೆ. ಆದರೆ ಅಣ್ಣ ಏನು ಹೇಳಿದರೂ ಅದು ನಮ್ಮ ಪ್ರಪಂಚವನ್ನೇ ಕತ್ತಲೆಯಲ್ಲಿ ಮುಳುಗಿಸಿತು. ಅವರು ಅಕ್ಕನ ಕಡೆಗೆ ನೋಡದೆ ತಣ್ಣನೆಯ ಶಬ್ದಗಳಲ್ಲಿ ಹೇಳಿದರು, ಅಕ್ಕ, ಈ ಮದುವೆಯನ್ನು ನಾನು ನಿಮ್ಮ ಸಂತೋಷಕ್ಕಾಗಿ ಮಾಡುತ್ತಿಲ್ಲ. ನಾನು ಕಿರಣ್ಣನ್ನು ಪ್ರೀತಿಸುತ್ತೇನೆ ಮತ್ತು ಆ ಹುಡುಗಿಯೊಂದಿಗೆ ನನ್ನ ಮದುವೆಯಾಗದಿದ್ದರೆ ನಾನು ಇಡೀ ಜೀವನ ಯಾರೊಂದಿಗೂ ಮದುವೆಯಾಗುವುದಿಲ್ಲ. ಇಷ್ಟನ್ನು ಹೇಳಿ ಅವರು ತಿರುಗಿ ಹೊರಟು ಹೋದರು ಮತ್ತು ಅಕ್ಕನನ್ನು ಯಾವುದೇ ಕೊನೆಯಿಲ್ಲದ ಬೆಂಕಿಗೆ ಎಸೆದು ಹೋದರು. ಹರ್ಷದ್ ಅಣ್ಣನ ಕೊನೆಯ ಮಾತುಗಳು ನಮ್ಮ ಮನೆಯ ಪ್ರತಿಯೊಂದು ಗೋಡೆಯಲ್ಲೂ ವಿಷದಂತೆ ಹರಡಿದ್ದವು. ಅಕ್ಕ ಅವರ ಬಳಿ ಕುಳಿತು ಅಳುತ್ತಿದ್ದರು. ನಾನು ಹೇಳಿದೆ, ಅಣ್ಣನ ಹಠಕ್ಕಾಗಿ ನೀವು ನಿಮ್ಮ ಜೀವನವನ್ನು ಏಕೆ ಹಾಳು ಮಾಡುತ್ತಿದ್ದೀರಿ? ಅವರು ಒಳ್ಳೆಯವರಲ್ಲ. ಅಕ್ಕ ಕಣ್ಣೀರಿನಿಂದ ಒದ್ದೆಯಾದ ಮುಖದೊಂದಿಗೆ ನನ್ನನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ಒಂದು ನಿರ್ಧಾರವಿತ್ತು. ಅವರು ಹೇಳಿದರು, ಹರ್ಷದ್ ಹಾಳಾದರೆ ಆಗ ಈ ಜೀವನ ಹಾಳಾಗುತ್ತದೆ. ನಾನು ಅವನನ್ನು ಬೆಳೆಸಿದ್ದೇನೆ. ಅವನು ಈ ರೀತಿ ತನ್ನನ್ನು ತಾನು ಹಾಳು ಮಾಡಿಕೊಳ್ಳುವುದನ್ನು ನಾನು ನೋಡಲು ಸಾಧ್ಯವಿಲ್ಲ. ನಾನು ಭಯದಿಂದ ಕೇಳಿದೆ, ಹಾಗಾದರೆ ಅಕ್ಕ, ಈಗ ನೀವು ಏನು ಮಾಡುತ್ತೀರಿ? ನಮ್ಮ ಮದುವೆಯ ಷರತ್ತು. ಇದು ಹೇಗೆ ಸಾಧ್ಯ? ಅಕ್ಕ ನನ್ನ ತಲೆಯ ಮೇಲೆ ಕೈ ಆಡಿಸಿದರು ಮತ್ತು ಹೇಳಿದರು, ಸಾಧ್ಯವಾಗುತ್ತದೆ, ನಾನು ಅದನ್ನು ಸಾಧ್ಯವಾಗಿಸುತ್ತೇನೆ.
ಮರುದಿನವೇ ಅಕ್ಕ ನನಗೆ ಆಶ್ಚರ್ಯವನ್ನುಂಟು ಮಾಡಿದರು. ಅವರು ನೆರೆಹೊರೆಯ ಸಂಬಂಧ ಹೇಳುವ ಮಹಿಳೆಯ ಬಳಿ ಹೋಗಿದ್ದರು. ಅವರು ಆ ಮಹಿಳೆಯನ್ನು ಬಾಲ್ಯದಿಂದಲೂ ತಿಳಿದಿದ್ದರು. ಅವರು ಅಕ್ಕನನ್ನು ನೋಡಿ ಆಶ್ಚರ್ಯದಿಂದ ಹೇಳಿದರು, ಅರೇ ಶ್ರದ್ಧಾ ಮಗಳೇ, ಇಂದು ನಮ್ಮ ಮನೆ ದಾರಿ ಹೇಗೆ ನೆನಪಾಯಿತು? ಅಕ್ಕ ತಲೆಬಾಗಿದರು ಮತ್ತು ಹೇಳಿದರು, ಆಂಟಿ, ನಾನು ಒಂದು ಕೆಲಸಕ್ಕೆ ಬಂದಿದ್ದೆ. ಲಲಿತಾ ಆಂಟಿ ಹೇಳಿದರು, ಹೌದು, ಹರ್ಷದ್ನ ಸಂಬಂಧ ನೋಡಬೇಕೆ? ಅಕ್ಕ ನಿಧಾನವಾಗಿ ಹೇಳಿದರು, ಇಲ್ಲ. ಅವರ ಧ್ವನಿ ಕಟ್ಟಿಕೊಂಡಿತ್ತು. ನನ್ನ ಸಂಬಂಧ. ಕೋಣೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತ್ತು. ಲಲಿತಾ ಆಂಟಿ ತಮ್ಮ ಕನ್ನಡಕವನ್ನು ಮೂಗಿನ ಮೇಲೆ ಸರಿಪಡಿಸಿ ಅಕ್ಕನನ್ನು ಗಮನವಿಟ್ಟು ನೋಡಿದರು. ಹೇಳಲು ಪ್ರಾರಂಭಿಸಿದರು, ಶ್ರದ್ಧಾ, ನೀನು ಪ್ರಜ್ಞೆಯಲ್ಲಿಯಾದರೂ ಇದ್ದೀಯಾ? ನಿನ್ನ ವಯಸ್ಸು. ಅಕ್ಕ ಅವರ ಮಾತನ್ನು ಕತ್ತರಿಸಿ, ಆಂಟಿ, ನಾನು ಮದುವೆಯಾಗಲು ಬಯಸುತ್ತೇನೆ ಅಷ್ಟೇ. ಸಂಬಂಧ ಯಾವುದಾದರೂ ಸರಿ, ಎಲ್ಲೇ ಆದರೂ ಸರಿ. ನನಗೆ ಒಪ್ಪಿಗೆ ಇದೆ. ಬಸ್ ಬೇಗ ಆಗಬೇಕು. ಲಲಿತಾ ಆಂಟಿ ಒಬ್ಬ ಬುದ್ಧಿವಂತ ಮಹಿಳೆಯಾಗಿದ್ದರು. ಶ್ರದ್ಧಾಳಂತಹ ಸ್ವಾಭಿಮಾನಿ ಹುಡುಗಿಯನ್ನು ಈ ಮಿತಿಗೆ ತಂದಿರುವುದು ಒಂದು ಆಳವಾದ ಒತ್ತಡ ಮಾತ್ರ ಎಂದು ಅವರಿಗೆ ತಿಳಿದಿತ್ತು. ಅವರು ಹೇಳಿದರು, ಸರಿ ಮಗಳೇ, ನಾನು ನೋಡುತ್ತೇನೆ. 3 ದಿನಗಳ ನಂತರ ಲಲಿತಾ ಆಂಟಿ ನಮ್ಮ ಮನೆಗೆ ಬಂದರು. ಅವರ ಮುಖದಲ್ಲಿ ಶಾಂತಿಯಿರಲಿಲ್ಲ, ಬದಲಿಗೆ ಒಂದು ವಿಚಿತ್ರ ಹಿಂಜರಿಕೆಯಿತ್ತು. ಅವರು ನಿಧಾನವಾಗಿ ಹೇಳಿದರು, ಒಂದು ಸಂಬಂಧ ಬಂದಿದೆ ಶ್ರದ್ಧಾ. ಅಕ್ಕ ಹೇಳಿದರು, ನಾನು ಸಿದ್ಧಳಿದ್ದೇನೆ. ಆಂಟಿ ತಕ್ಷಣ ಉತ್ತರಿಸಿದರು, ಮಗಳೇ, ಮೊದಲು ನನ್ನ ಮಾತನ್ನು ಕೇಳು. ಅವರು ತಮ್ಮ ಗಂಟಲನ್ನು ಸರಿಪಡಿಸಿಕೊಂಡು ಹೇಳಿದರು, ಆ ಮನುಷ್ಯನ ವಯಸ್ಸು ಬಹಳ ಹೆಚ್ಚಾಗಿದೆ. ಮೊದಲ ಹೆಂಡತಿ ಬಹಳ ಸಮಯದ ಹಿಂದೆ ತೀರಿಹೋಗಿದ್ದಾರೆ. ಒಳ್ಳೆಯ ಸ್ಥಿತಿವಂತ ಕುಟುಂಬ. ಅವನಿಗೆ ಸ್ವಂತ ವ್ಯವಹಾರವಿದೆ. ಅಕ್ಕ ಹೇಳಿದರು, ಸರಿ ಆಂಟಿ. ನಂತರ ಅವರು ಹೇಳಿದರು, ಅವನಿಗೆ 2 ಗಂಡು ಮಕ್ಕಳು ಮತ್ತು ಒಬ್ಬ ಮಗಳು ಇದ್ದಾರೆ ಮತ್ತು 3 ವಯಸ್ಕರು. ಮದುವೆಯಾಗಿದ್ದಾರೆ. ಇದನ್ನು ಕೇಳಿ ನನ್ನ ಹೃದಯ ಕುಸಿಯಿತು. ನಾನು ಕಿರುಚಿದೆ. ಅಕ್ಕ, ನೀವು ಏನು ಮಾಡುತ್ತಿದ್ದೀರಿ? ಅಷ್ಟು ವಯಸ್ಸಿನ ಮನುಷ್ಯ, ವಯಸ್ಕ ಮಕ್ಕಳು. ಅವರು ನಿಮ್ಮನ್ನು ಹೆಂಡತಿಯಾಗಿ ಅಲ್ಲ, ಸೇವಕಿಯಾಗಿ ಕರೆದುಕೊಂಡು ಹೋಗುತ್ತಾರೆ. ಅಕ್ಕ ಕಠಿಣವಾಗಿ ನನ್ನನ್ನು ದಿಟ್ಟಿಸಿದರು ಮತ್ತು ಹೇಳಿದರು, ನೀನು ಸುಮ್ಮನಿರು. ನಂತರ ಲಲಿತಾ ಆಂಟಿಯ ಕಡೆಗೆ ತಿರುಗಿದರು, ಆಂಟಿ, ನನಗೆ ಈ ಸಂಬಂಧ ಒಪ್ಪಿಗೆ ಇದೆ. ಅವರಿಗೆ ಹೇಳಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮದುವೆ ಮಾಡಿಕೊಳ್ಳಲಿ. ಲಲಿತಾ ಆಂಟಿ ವಿಷಾದದಿಂದ ತಲೆ ಅಲ್ಲಾಡಿಸಿದರು ಮತ್ತು ಹೊರಟು ಹೋದರು. ನಾನು ಅಕ್ಕನನ್ನು ತಬ್ಬಿಕೊಂಡು ಅಳುತ್ತಿದ್ದೆ. ನಾನು ಹೇಳಿದೆ, ಅಕ್ಕ, ದಯವಿಟ್ಟು ಹೀಗೆ ಮಾಡಬೇಡಿ, ಅಣ್ಣನಿಗೆ ಅರ್ಥ ಮಾಡಿಸಿ. ಅವರು ನನ್ನನ್ನು ತಮ್ಮಿಂದ ದೂರ ಮಾಡಿದರು ಮತ್ತು ಹೇಳಿದರು, ಇಲ್ಲ ಕಲ್ಪನಾ, ಈಗ ಅರ್ಥ ಮಾಡಿಸುವ ಸಮಯವಿಲ್ಲ. ಈಗ ಕೇವಲ ತ್ಯಾಗದ ಸಮಯ. 1 ವಾರದೊಳಗೆ ಎಲ್ಲವೂ ಮುಗಿದು ಹೋಗಿತ್ತು. ಮದುವೆ ತುಂಬಾ ಸರಳ ರೀತಿಯಲ್ಲಿ ನಡೆಯಿತು. ಹರ್ಷದ್ ಅಣ್ಣ ಮದುವೆಯಲ್ಲಿ ಭಾಗವಹಿಸಲಿಲ್ಲ. ಅವರು ಮೆಸೇಜ್ ಮಾಡಿ ಅವರು ಕಿರಣ್ನ ಕುಟುಂಬದೊಂದಿಗೆ ತಮ್ಮ ಮದುವೆಯ ಶಾಪಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಎಂದು ತಿಳಿಸಿದರು. ಅಕ್ಕನ ಪತಿ ಸಂಜೀವ್ ಒಬ್ಬ ಕಟ್ಟುನಿಟ್ಟಾದ, ಗಂಭೀರ ಮತ್ತು ಮೌನ ಸ್ವಭಾವದ ವ್ಯಕ್ತಿಯಾಗಿದ್ದರು. ಅವರೊಂದಿಗೆ ಅವರ ಮಕ್ಕಳು ಬಂದಿದ್ದರೂ ಅವರು ನಮ್ಮನ್ನು ಯಾರೋ ಅಚ್ಚರಿಯ ಪ್ರಾಣಿಗಳಂತೆ ದಿಟ್ಟಿಸುತ್ತಿದ್ದರು. ವಿದಾಯದ ಸಮಯದಲ್ಲಿ ನಾನು ಅಕ್ಕನನ್ನು ತಬ್ಬಿಕೊಂಡು ಅಳುತ್ತಿದ್ದೆ ಮತ್ತು ಅಕ್ಕ ನನ್ನನ್ನು ಬಿಟ್ಟು ಹೋಗಬೇಡಿ ಎಂದು ಹೇಳುತ್ತಿದ್ದೆ. ಅಕ್ಕ ನನ್ನ ಕಣ್ಣೀರನ್ನು ಒರೆಸುತ್ತಾ ಹೇಳಿದರು, ಹುಚ್ಚಿ, ನಾನು ನಿನ್ನನ್ನು ಬಿಟ್ಟು ಎಲ್ಲಿ ಹೋಗುತ್ತಿದ್ದೇನೆ? ಹರ್ಷದ್ನ ಮದುವೆಯಾಗಲಿ, ಆಮೇಲೆ ನಿನ್ನನ್ನು ನನ್ನ ಬಳಿ ಕರೆಸಿಕೊಳ್ಳುತ್ತೇನೆ. ಆದರೆ ಅವರ ಶಬ್ದಗಳಲ್ಲಿ ಎಂದಿಗೂ ಇದ್ದ ವಿಶ್ವಾಸವಿರಲಿಲ್ಲ. ಅಕ್ಕ ಹೋದ ನಂತರ ಮನೆ ನನ್ನನ್ನು ಕಚ್ಚಿ ತಿನ್ನಲು ಬರುತ್ತಿತ್ತು. ಹರ್ಷದ್ ಅಣ್ಣನ ಮದುವೆಯ ದಿನಾಂಕವೂ ನಿಗದಿಯಾಗಿತ್ತು. ಅವನು ತುಂಬಾ ಸಂತೋಷವಾಗಿದ್ದನು. ಅವನ ಈ ಸಂತೋಷಕ್ಕಾಗಿ ಅಕ್ಕ ಏನು ಬೆಲೆ ತೆತ್ತಿದ್ದಾರೆ ಎಂಬ ಅರಿವು ಸ್ವಲ್ಪವೂ ಇರಲಿಲ್ಲ. ನಾನು ಅಕ್ಕನನ್ನು ಭೇಟಿ ಮಾಡಲು ಕಾತರಳಾಗಿದ್ದೆ. ಅವರ ಮದುವೆಯಾಗಿ 10 ದಿನಗಳಾಗಿದ್ದವು ಮತ್ತು ಅವರ ಯಾವುದೇ ಸುದ್ದಿ ಇರಲಿಲ್ಲ. ನಾನು ಅವರಿಗೆ ಕರೆ ಮಾಡಲು ಪ್ರಯತ್ನಿಸಿದ್ದೆ, ಆದರೆ ಪ್ರತಿ ಬಾರಿ ಅವರ ಪತಿಯೇ ಫೋನ್ ಎತ್ತುತ್ತಿದ್ದರು ಮತ್ತು ಶ್ರದ್ಧಾ ಬ್ಯುಸಿಯಾಗಿದ್ದಾಳೆ ಎಂದು ಹೇಳುತ್ತಿದ್ದರು. ಅವರ ಉತ್ತರ ಯಾವಾಗಲೂ ಇದೇ ಆಗಿರುತ್ತಿತ್ತು. ಒಂದು ದಿನ ನನಗೆ ಇರಲಾಗಲಿಲ್ಲ. ನಾನು ರಿಕ್ಷಾ ತೆಗೆದುಕೊಂಡು ಅವರ ವಿಳಾಸಕ್ಕೆ ತಲುಪಿದೆ. ಅದು ಒಂದು ಭವ್ಯವಾದ ಮನೆಯಾಗಿತ್ತು. ನಾನು ಭಯದಿಂದ ಗಂಟೆ ಬಾರಿಸಿದೆ. ಅವರ ದೊಡ್ಡ ಮಗ ಶೇಖರ್ ಬಾಗಿಲು ತೆರೆದನು. ಅವನು ನನ್ನನ್ನು ಗುರುತಿಸದೆ ತಣ್ಣನೆಯ ಶಬ್ದಗಳಲ್ಲಿ ಕೇಳಿದನು, ಹೌದು, ನೀವು ಯಾರನ್ನು ಭೇಟಿಯಾಗಬೇಕು? ನಾನು ಶ್ರದ್ಧಾಳ ತಂಗಿ ಕಲ್ಪನಾ ಎಂದೆ. ಅವನ ಮುಖದ ಭಾವನೆಗಳು ಇನ್ನೂ ಕಠಿಣವಾದವು. ಅವನು, ಓಹೋ, ಹಾಗಾದರೆ ನೀನು ಎಂದನು. ನಾನು ನನ್ನ ಅಕ್ಕನನ್ನು ಭೇಟಿಯಾಗಬೇಕು ಎಂದೆ. ಅವನು ಅದೇ ಹೇಳಿದ ಮಾತನ್ನು ಪುನರಾವರ್ತಿಸಿದನು, ಅವಳು ಬ್ಯುಸಿಯಾಗಿದ್ದಾಳೆ. ನಾನು, ಇಲ್ಲ, ನನಗೆ ಈಗಲೇ ಭೇಟಿಯಾಗಬೇಕು ಎಂದು ಧೈರ್ಯ ಮಾಡಿದೆ. ಆಗ ಒಳಗೆ ಸಂಜೀವ್ ಅವರ ಗರ್ಜಿಸುವ ಧ್ವನಿ ಕೇಳಿಸಿತು. ಯಾರು ಶೇಖರ್? ಶೇಖರ್
ಅಪ್ಪ, ಅವಳ ತಂಗಿ ಬಂದಿದ್ದಾಳೆ ಎಂದನು. ಅಷ್ಟರಲ್ಲಿ ಸಂಜೀವ್ ಅವರೇ ಬಾಗಿಲಿಗೆ ಬಂದರು ಮತ್ತು ಅವಳಿಗೆ ಹೇಳು, ಅವಳು ಕೆಲಸದಲ್ಲಿ ಬಿಜಿಯಾಗಿದ್ದಾಳೆ. ಅವಳಿಗೆ ಅತಿಥಿಗಳನ್ನು ಭೇಟಿಯಾಗಲು ಸಮಯವಿಲ್ಲ ಎಂದರು. ನಾನು ಕಿರುಚಿದೆ, ಇಲ್ಲ, ನಾನು ನನ್ನ ಸಹೋದರಿಯನ್ನು ಭೇಟಿಯಾಗಬೇಕು. ಅವಳು ನನ್ನ ಸಹೋದರಿ. ದಯವಿಟ್ಟು ಒಮ್ಮೆ ನನ್ನ ಸಹೋದರಿಯನ್ನು ಭೇಟಿಯಾಗಲು ಬಿಡಿ. ಸಂಜೀವ್ ಅವರು ನನ್ನನ್ನು ಆಶ್ಚರ್ಯದಿಂದ ನೋಡಿದರು ಮತ್ತು ಹೇಳಿದರು, ಅವಳು ಈ ಮನೆಯ ಸೊಸೆ. ಹೋಗು ಮತ್ತು ಇನ್ನು ಮುಂದೆ ಇಲ್ಲಿಗೆ ಬರುವ ಮೊದಲು ಫೋನ್ ಮಾಡಿ ಬಾ. ನಾನು ಏನಾದರೂ ಹೇಳುವ ಮುನ್ನವೇ ನನ್ನ ಮುಖದ ಮೇಲೆ ಬಾಗಿಲು ಮುಚ್ಚಲ್ಪಟ್ಟಿತು. ನಾನು ಅಲ್ಲೇ ನಿಂತು ಕಣ್ಣೀರು ಹಾಕುತ್ತಿದ್ದೆ. ಈ ಮುಚ್ಚಿದ ಬಾಗಿಲಿನ ಹಿಂದೆ ಅಕ್ಕನ ಸಿಸುಕಿಯ ಧ್ವನಿ ನನಗೆ ಕೇಳಿಸಲಿಲ್ಲ, ಆದರೆ ಅವರ ಪಾತ್ರೆ ತೊಳೆಯುವ ಸದ್ದು ನನಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ನನ್ನ ಅಕ್ಕ ನಮ್ಮನ್ನು ಬೆಳೆಸಿದವಳು ಇಂದು ಸ್ವತಃ ಸೇವಕಿಯಾಗಿದ್ದಳು. ನಾನು ಆ ಮುಚ್ಚಿದ ಬಾಗಿಲಿಗೆ ಒರಗಿ ಆ ಮಿತಿಯ ಮೇಲೆ ಕುಳಿತುಬಿಟ್ಟೆ. ನನ್ನ ಕಣ್ಣೀರು ಒಣಗಿ ಹೋಗಿತ್ತು. ಹೃದಯದಲ್ಲಿ ಒಂದು ವಿಚಿತ್ರ ಭಯವಿತ್ತು. ನನ್ನ ಅಕ್ಕ, ನನ್ನ ತಾಯಿ ಇಂದು ಈ ಭವ್ಯವಾದ ಸೆರೆಮನೆಯಲ್ಲಿ ಸೇವಕಿಯಾಗಿದ್ದರು ಮತ್ತು ನಾನು ಅವರಿಗಾಗಿ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಮನೆಗೆ ಹಿಂದಿರುಗಿದಾಗ ಅಣ್ಣ ಕನ್ನಡಿಯ ಮುಂದೆ ನಿಂತು ತಮ್ಮ ಮದುವೆಯ ಶೇರ್ವಾನಿಯ ಅಳತೆಯನ್ನು ಕೊಡುತ್ತಿದ್ದರು. ಅವರ ಮುಖ ಸಂತೋಷದಿಂದ ಹೊಳೆಯುತ್ತಿತ್ತು. ನನ್ನನ್ನು ನೋಡಿ ಅವರು ಒಂದು ಕ್ಷಣ ನಿಂತರು. ಎಲ್ಲಿ ಹೋಗಿದ್ದೆ ಕಲ್ಪನಾ? ಅವರ ಮಾತುಗಳಲ್ಲಿ ಚಿಂತೆಯಿರಲಿಲ್ಲ, ಒಂದು ಕಿರಿಕಿರಿಯಿತ್ತು. ನಾನು ಬಹಳ ಕಷ್ಟದಿಂದ ಧ್ವನಿ ಹೊರಡಿಸಿದೆ ಮತ್ತು ಅಣ್ಣ, ನಾನು ಅಕ್ಕನ ಅತ್ತೆ ಮನೆಗೆ ಹೋಗಿದ್ದೆ ಎಂದೆ. ಶೇರ್ವಾನಿಯ ಅಳತೆ ತೆಗೆದುಕೊಳ್ಳುತ್ತಿದ್ದ ಟೈಲರ್ ಮುಂದೆ ಅವರು ತಕ್ಷಣ ಕಠಿಣರಾದರು. ಅವರು ಟೈಲರ್ಗೆ ಹೋಗಲು ಸನ್ನೆ ಮಾಡಿದರು. ಅವನು ಹೋದ ನಂತರ ಅವರು ನನ್ನ ಕಡೆಗೆ ತಿರುಗಿದರು. ಅವರ ಕಣ್ಣುಗಳಲ್ಲಿ ಕೋಪವಿತ್ತು. ಅವರು, ನೀನು ಅಲ್ಲಿಗೆ ಏಕೆ ಹೋಗಿದ್ದೆ ಎಂದು ಗರ್ಜಿಸಿದರು. ಕಿರಣ್ನ ತಾಯಿ ಏನು ಷರತ್ತು ಇಟ್ಟಿದ್ದಾರೆ ಎಂದು ನಿನಗೆ ಗೊತ್ತಿಲ್ಲವೇ? ನೀನು ಇನ್ನೂ ಈ ಮನೆಯಲ್ಲಿ ಇದ್ದೀಯ ಎಂದು ಅವರಿಗೆ ತಿಳಿದರೆ ಅವರು ಈ ಸಂಬಂಧವನ್ನು ಮುರಿದುಬಿಡುತ್ತಾರೆ. ನಾನು ಅಣ್ಣನ ಮೇಲೆ ಕಿರುಚಿದೆ. ಅಣ್ಣ, ಅವರು ನಮ್ಮ ಹಿರಿಯ ಸಹೋದರಿ. ಅವರು ಸರಿಯಾಗಿಲ್ಲ. ಅವರ ಅತ್ತೆ ಮನೆಯವರು ನನ್ನನ್ನು ಅವರನ್ನು ಭೇಟಿಯಾಗಲು ಸಹ ಬಿಡಲಿಲ್ಲ. ಅವರು ಖಂಡಿತ ಯಾವುದೋ ತೊಂದರೆಯಲ್ಲಿದ್ದಾರೆ. ಹರ್ಷದ್ ಅಣ್ಣ ಕೈ ಎತ್ತಿದರು ಮತ್ತು ಹೇಳಿದರು, ನನಗೆ ಏನೂ ಕೇಳಬೇಕಾಗಿಲ್ಲ. ಅಕ್ಕ ತನ್ನ ಇಷ್ಟದಿಂದ ಮದುವೆಯಾಗಿದ್ದಾಳೆ. ಅವಳು ಎಲ್ಲವನ್ನೂ ನಿಭಾಯಿಸುತ್ತಾಳೆ. ಅವಳ ಮನೆ, ಅವಳ ಕುಟುಂಬ. ನೀನು ಬಸ್ ನನ್ನ ಮದುವೆಯತ್ತ ಗಮನ ಕೊಡು. ಇದು ನಾನು ತಿಳಿದಿದ್ದ ಅಣ್ಣನಲ್ಲ. ಇದು ಕೇವಲ ತನ್ನ ಸಂತೋಷವನ್ನು ಪ್ರೀತಿಸುವ ಯಾರೋ ಮತ್ತೊಬ್ಬ ವ್ಯಕ್ತಿಯಾಗಿದ್ದ. ಮುಂದಿನ ವಾರ ಹರ್ಷದ್ ಅಣ್ಣನ ಮದುವೆ ಕಿರಣ್ಣೊಂದಿಗೆ ಆಯಿತು. ಮನೆ ಅತಿಥಿಗಳು, ದೀಪಗಳು ಮತ್ತು ನಗುವಿನಿಂದ ತುಂಬಿತ್ತು. ಆದರೆ ನನಗೆ ಈ ಮನೆ ಒಂದು ನಿರ್ಜನ ಸ್ಥಳದಂತೆ ಇತ್ತು. ಅಕ್ಕ ಈ ಮದುವೆಗೆ ಬಂದಿರಲಿಲ್ಲ. ಅಣ್ಣ, ಅವರು ಫೋನ್ ಮಾಡಿದ್ದರು, ಆದರೆ ಅಕ್ಕನ ಪತಿ, ಅವಳು ಅನಾರೋಗ್ಯದಿಂದಿದ್ದಾಳೆ, ಯಾವುದೇ ಮದುವೆಗೆ ಹಾಜರಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಎಂದಿದ್ದರು. ಅಣ್ಣ ಈ ಮಾತನ್ನು ಸುಲಭವಾಗಿ ಒಪ್ಪಿಕೊಂಡಿದ್ದರು, ಏಕೆಂದರೆ ಅವರು ತಮ್ಮ ಮದುವೆಯಲ್ಲಿ ಯಾರಿಂದಲೂ ಯಾವುದೇ ಅಡಚಣೆಯನ್ನು ಬಯಸಲಿಲ್ಲ. ಕಿರಣ್ ಭಾವಿಯಾಗಿ ಈ ಮನೆಗೆ ಬಂದಳು. ಅವಳು ತನ್ನೊಂದಿಗೆ ಇಷ್ಟು ದೊಡ್ಡ ವರದಕ್ಷಿಣೆಯ ಸಾಮಾನುಗಳನ್ನು ತಂದಿದ್ದಳು. ನಮ್ಮ ಚಿಕ್ಕ ಮನೆ ತುಂಬಿ ಹೋಗಿತ್ತು. ಮೊದಲ ದಿನದಿಂದಲೇ ಅವಳು ಮನೆಯ ನಿಯಂತ್ರಣವನ್ನು ತೆಗೆದುಕೊಂಡಳು. ಮದುವೆಯಾಗಿ ಕೇವಲ 3 ದಿನಗಳು ಕಳೆದಿದ್ದವು. ನಾನು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದೆ. ಆಗ ಭಾವಿ ಅಲ್ಲಿಗೆ ಬಂದು ಆದೇಶಿಸುವ ಧ್ವನಿಯಲ್ಲಿ, ಕಲ್ಪನಾ, ಹರ್ಷದ್ನೊಂದಿಗೆ ಮಾತನಾಡಿದೆಯಾ? ನಾನು ಅರ್ಥವಾಗದೆ, ಇಲ್ಲ ಭಾವಿ, ಯಾವುದರ ಬಗ್ಗೆ ಎಂದೆ. ಭಾವಿ ಹೇಳಿದರು, ಅದೇ, ನೀನು ಇಲ್ಲಿಂದ ಯಾವಾಗ ಹೋಗುತ್ತಿದ್ದೀಯಾ? ಅವರು ನೇರ ಪ್ರಶ್ನೆ ಕೇಳಿದರು. ನನ್ನ ಕೈಯಿಂದ ಒದ್ದೆ ಲೋಟ ಬೀಳುವುದನ್ನು ತಪ್ಪಿತು. ನಾನು ಸಮಾಧಾನದಿಂದ, ಭಾವಿ ನನ್ನೆಂದರೆ ಎಂದೆ. ಭಾವಿ ಹೇಳಿದರು, ಈ ಷರತ್ತು ಇತ್ತು, ಹರ್ಷದ್ನ ಇಬ್ಬರೂ ಸಹೋದರಿಯರ ಮದುವೆಯಾಗಬೇಕು. ಒಬ್ಬರದ್ದಂತೂ ಆಗಿದೆ. ಈಗ ನಿನ್ನ ಸರದಿ. ನಾನು ಈ ಮನೆಯಲ್ಲಿ ನೆಮ್ಮದಿಯಿಂದ ಇರಲು ಬಯಸುತ್ತೇನೆ ಮತ್ತು ಸತ್ಯ ಹೇಳಬೇಕೆಂದರೆ ನನಗೆ ನಾದಿನಿಯರೊಂದಿಗೆ ಇರುವ ಅಭ್ಯಾಸವಿಲ್ಲ. ನಾನು ಮೌನವಾಗಿ ತಲೆಬಾಗಿಸಿದೆ. ಆ ರಾತ್ರಿ ಅಣ್ಣ ಮನೆಗೆ ಬಂದಾಗ ಭಾವಿ ಅವರೊಂದಿಗೆ ಇದೇ ವಿಷಯದ ಬಗ್ಗೆ ಮಾತನಾಡಿದರು. ಹರ್ಷದ್, ನೀನು ನಿನ್ನ ತಂಗಿಯ ಬಗ್ಗೆ ಏನಾದರೂ ಯೋಚಿಸು. ನನಗೆ ಖಾಸಗಿತನ ಬೇಕು ಎಂದು ಅವರು ಹೇಳುವುದನ್ನು ನಾನು ನನ್ನ ಕಿವಿಯಿಂದ ಕೇಳಿದೆ. ಮರುದಿನ ಅಣ್ಣ ನನ್ನ ಬಳಿ ಬಂದರು. ಅವರು ಹೇಳಿದರು, ಕಲ್ಪನಾ, ನಾನು ನಿನಗಾಗಿ ಒಂದು ಸಂಬಂಧವನ್ನು ಹುಡುಕಿದ್ದೇನೆ. ಇದನ್ನು ಕೇಳಿ ನನ್ನ ಹೃದಯ ಜೋರಾಗಿ ಬಡಿದಿತ್ತು. ನಾನು ಹೇಳಿದೆ, ಇಷ್ಟು ಬೇಗ? ಅವರು ಹೇಳಿದರು, ಹೌದು, ಹುಡುಗ ತುಂಬಾ ಒಳ್ಳೆಯವನು. ನನ್ನ ವಿಶ್ವವಿದ್ಯಾಲಯದ ಸ್ನೇಹಿತನ ಸೋದರ ಸಂಬಂಧಿ. ಅವನು ವಿದೇಶದಲ್ಲಿ ಇರುತ್ತಾನೆ. ಅವನ ಕುಟುಂಬದವರು ಇಲ್ಲಿ ವಾಸಿಸುತ್ತಾರೆ. ನಾನು, ಆದರೆ ಅಣ್ಣ ಎಂದೆ.
ಅಣ್ಣ ನನ್ನ ಮಾತನ್ನು ನಿಲ್ಲಿಸಿ, ಆದರೆ ಏನಿಲ್ಲ ಎಂದರು. ಅವರು ತೀರ್ಮಾನ ನೀಡಿದರು. ಅವರು ನಾಳೆ ನಿನ್ನನ್ನು ನೋಡಲು ಬರುತ್ತಿದ್ದಾರೆ. ಹುಡುಗ ರಜೆಯ ಮೇಲೆ ಬಂದಿದ್ದಾನೆ. ಅವನು 15 ದಿನಗಳಲ್ಲಿ ಹಿಂತಿರುಗಬೇಕು. ಹೋಗುವ ಮೊದಲು ಅವನ ಮದುವೆಯಾಗಲು ಬಯಸುತ್ತಾನೆ. ಎಲ್ಲವೂ ಅಷ್ಟು ವೇಗವಾಗಿ ಆಯಿತು, ನನಗೆ ಯೋಚಿಸಲು ಸಹ ಸಮಯ ಸಿಗಲಿಲ್ಲ. ಅವರು ಬಂದರು. ವರುಣ್ ಎಂಬ ಹುಡುಗ ಮೌನ ಮತ್ತು ಗಂಭೀರವಾಗಿ ಕಾಣುತ್ತಿದ್ದನು. ಅವನ ತಾಯಿ ಮತ್ತು ಸಹೋದರಿಯರು ಬೆರೆಯುವವರಾಗಿದ್ದರು. ಅವರು ನನ್ನನ್ನು ನೋಡಿದ ತಕ್ಷಣ ಹೌದು ಎಂದರು. ನನ್ನ ಮದುವೆಯು ಅದೇ ಸರಳತೆಯಿಂದ ಮಾಡಲಾಯಿತು. ಯಾವ ಸರಳತೆಯಿಂದ ಅಕ್ಕನನ್ನು ಕಳುಹಿಸಲಾಗಿತ್ತು. ನನ್ನ ಪತಿ ವರುಣ್ ನಿಜಕ್ಕೂ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದನು. ಅವನು ಜಂಟಿ ಕುಟುಂಬದಲ್ಲಿ ವಾಸಿಸುತ್ತಿದ್ದನು. ಆದರೆ ಅವನ ಕುಟುಂಬದವರ ಬಗ್ಗೆ ನನಗೆ ಯಾವುದೇ ವಿಶೇಷ ದೂರು ಇರಲಿಲ್ಲ. ನನ್ನ ಅತ್ತೆ ಮತ್ತು ಅತ್ತಿಗೆಯರು ಭಾವಿಯಿಂದ ಸಂಪೂರ್ಣವಾಗಿ ಭಿನ್ನವಾಗಿದ್ದರು. ಅವರು ನನ್ನನ್ನು ಮಗಳಂತೆ ನೋಡಿಕೊಂಡರು. ವರುಣ್ ನನಗೆ ಹೇಳಿದ್ದರು, ಕಲ್ಪನಾ, ಎಲ್ಲವೂ ಬಹಳ ಬೇಗ ಆಯಿತು ಎಂದು ನನಗೆ ಗೊತ್ತು. ಆದರೆ ನಾನು ನಿನ್ನನ್ನು ಸಂತೋಷವಾಗಿಡಲು ಸಂಪೂರ್ಣ ಪ್ರಯತ್ನ ಮಾಡುತ್ತೇನೆ. ಮದುವೆಯಾದ ಕೇವಲ 15 ದಿನಗಳ ನಂತರ ಅವರು ಹಿಂತಿರುಗಿದರು. ಆ ದಿನ ಬಹಳ ದುಃಖಕರವಾಗಿತ್ತು. ಆದರೆ ನನ್ನ ಹೃದಯದಲ್ಲಿ ಒಂದು ಸಮಾಧಾನವಿತ್ತು. ನನ್ನ ಗಂಡನ ಮನೆಯವರು ತುಂಬಾ ಒಳ್ಳೆಯವರಾಗಿದ್ದರು. ಜೀವನ ತುಂಬಾ ಚೆನ್ನಾಗಿ ಸಾಗುತ್ತಿತ್ತು. ವರುಣ್ ಪ್ರತಿ ವಾರ ಕರೆ ಮಾಡುತ್ತಿದ್ದರು ಮತ್ತು ನನಗಾಗಿ ಪ್ರತ್ಯೇಕ ಖರ್ಚು ಕಳುಹಿಸುತ್ತಿದ್ದರು. ನಾನು ಅನೇಕ ಬಾರಿ ಅಕ್ಕನೊಂದಿಗೆ ಮಾತನಾಡಲು ಪ್ರಯತ್ನಿಸಿದ್ದೆ. ಆದರೆ ಪ್ರತಿ ಬಾರಿ ವಿಫಲವಾಯಿತು. ನಾನು ಅಣ್ಣನಿಗೂ ಕರೆ ಮಾಡಿದ್ದೆ. ಆದರೆ ಅವರು ಭಾವಿಯೊಂದಿಗೆ ಎಲ್ಲೋ ಸುತ್ತಾಡುವುದರಲ್ಲಿ ಬಿಜಿಯಾಗಿದ್ದರು. ನನ್ನ ಜೀವನದ ತೊಂದರೆಗಳು ಈಗ ಮುಗಿದಿವೆ ಎಂದು ನನಗೆ ಅನಿಸಿತ್ತು. ಆದರೆ ಈ ಸಮಾಧಾನವು ಒಂದು ದೊಡ್ಡ ಬಿರುಗಾಳಿಯ ಮುನ್ನುಡಿ ಎಂದು ನನಗೆ ತಿಳಿದಿರಲಿಲ್ಲ. ನನ್ನ ಮದುವೆಯಾಗಿ 6 ತಿಂಗಳುಗಳು ಕಳೆದಿತ್ತು. ವರುಣ್ ಹೋಗಿ ಅಷ್ಟೇ ಸಮಯವಾಗಿತ್ತು. ಈ 6 ತಿಂಗಳಲ್ಲಿ ನನ್ನ ಗಂಡನ ಮನೆಯವರು ನನ್ನನ್ನು ಕಣ್ಣುಗಳ ಮೇಲೆ ಇಟ್ಟುಕೊಂಡಿದ್ದರು. ನನ್ನ ಅತ್ತೆ, ನಾನು ಯಾರನ್ನೂ ಮಮ್ಮಿ ಜಿ ಎಂದು ಕರೆಯುತ್ತಿದ್ದೆ. ಅವರು ನನ್ನ ಅಕ್ಕನಂತೆಯೇ ಪ್ರೀತಿಯವರು. ನನ್ನ ಅತ್ತಿಗೆಯರು ಶ್ರುತಿ ಮತ್ತು ದಿವ್ಯಾ ಸಂಪೂರ್ಣವಾಗಿ ಸಹೋದರಿಯರಂತಿದ್ದರು. ದಿನಗಳು ತುಂಬಾ ಚೆನ್ನಾಗಿ ಕಳೆಯುತ್ತಿದ್ದವು. ವರುಣ್ ನನಗಾಗಿ ಪ್ರತ್ಯೇಕ ಖರ್ಚು ಕಳುಹಿಸುತ್ತಿದ್ದರು. ಅದನ್ನು ನಾನು ಮಮ್ಮಿ ಜಿ ಕೈಯಲ್ಲಿ ಇಡುತ್ತಿದ್ದೆ. ಅವರು ನನಗೆ ತುಂಬಾ ಆಶೀರ್ವಾದ ನೀಡುತ್ತಿದ್ದರು. ನಾನು ಈ ಮನೆಯ ಪ್ರತಿಯೊಂದು ಮೂಲೆಯನ್ನು ನನ್ನದಾಗಿ ಸ್ವೀಕರಿಸಿದ್ದೆ ಮತ್ತು ಎಲ್ಲರೂ ನನ್ನನ್ನು ಹೃದಯದಿಂದ ಸ್ವೀಕರಿಸಿದ್ದರು. ಆದರೆ ಇವೆಲ್ಲದರ ನಡುವೆ ಒಂದು ಕೊರತೆಯಿತ್ತು. ರಾತ್ರಿ ನಾನು ಕೋಣೆಯಲ್ಲಿ ಒಬ್ಬಳೇ ಇದ್ದಾಗ ವರುಣ್ನ ಫೋಟೋ ನೋಡುತ್ತಿದ್ದೆ. ಆ ಮನುಷ್ಯ ಯಾರೊಂದಿಗೆ ನಾನು ಕೇವಲ 15 ದಿನಗಳನ್ನು ಕಳೆದಿದ್ದೆ. ನನಗೆ ಇಡೀ ಜಗತ್ತಾಗಿದ್ದನು. ಅವನ ಅನುಪಸ್ಥಿತಿ ನನಗೆ ತೀವ್ರವಾಗಿ ಕಾಡುತ್ತಿತ್ತು. ಅದು ಒಂದು ಅಶುಭ ದಿನವಾಗಿತ್ತು. ಎಂದಿನಂತೆ ಬೆಳಗಾಗಿತ್ತು. ನಾನು ಉಪಹಾರ ತಯಾರಿಸುವುದರಲ್ಲಿ ಬಿಜಿಯಾಗಿದ್ದೆ. ಆಗ ಹೊರಗಿನ ಕೋಣೆಯಲ್ಲಿ ಫೋನ್ ರಿಂಗ್ ಆಯಿತು. ನನ್ನ ಮಾವ ಫೋನ್ ಎತ್ತಿದರು. ಹಲೋ, ಅವರು ಹೇಳಿದರು. ನಂತರ ತಕ್ಷಣ ಅವರ ಧ್ವನಿ ಗಾಬರಿಯಿಂದ ಬದಲಾಯಿತು. ಏನು? ನೀವು ಏನು ಹೇಳುತ್ತಿದ್ದೀರಿ? ನೀವು ಯಾವ ಕಂಪನಿಯಿಂದ ಮಾತನಾಡುತ್ತಿದ್ದೀರಿ? ನನ್ನ ಕೈಯಿಂದ ಸೌಟು ಬಿದ್ದು ಹೋಯಿತು. ನಾನು ಆತಂಕದಿಂದ ಅಡುಗೆಮನೆಯ ಬಾಗಿಲಿಗೆ ಬಂದೆ. ನನ್ನ ಭಾವಮೈದುನರು ಮತ್ತು ಅತ್ತಿಗೆಯರು ತಮ್ಮ ತಮ್ಮ ಕೋಣೆಗಳಿಂದ ಹೊರಬಂದಿದ್ದರು. ನನ್ನ ಮಾವ ಕಿವಿಗೆ ಫೋನ್ ಇಟ್ಟು ಸೋಫಾದ ಮೇಲೆ ಕುಸಿದವರಂತೆ ಕುಳಿತಿದ್ದರು. ಅವರ ಮುಖ ಬಿಳಿಚಿಕೊಂಡಿತ್ತು. ಯಾವಾಗ ಆಯಿತು? ಇದು ಹೇಗೆ ಆಯಿತು? ಇಲ್ಲ, ನಿಮಗೆ ಏನಾದರೂ ತಪ್ಪು ತಿಳುವಳಿಕೆಯಾಗಿದೆ. ಮಮ್ಮಿ ಜಿ ಗಾಬರಿಯಿಂದ ಕೇಳಿದರು. ಏನಾಯಿತು? ಎಲ್ಲವೂ ಸರಿಯಾಗಿದೆಯೇ? ಯಾರ ಫೋನದು? ನನ್ನ ಮಾವ ನಡುಗುವ ಕೈಯಿಂದ ಫೋನ್ ಇಟ್ಟರು. ಅವರ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು. ಅವರು ನನ್ನ ಕಡೆಗೆ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಭಾವಮೈದುನ ಅಪ್ಪಾಜಿ ಏನಾಗಿದೆ ಎಂದು ಕೇಳಿದನು. ಅವನು ಅವರ ಭುಜವನ್ನು ಅಲ್ಲಾಡಿಸಿದ. ವರುಣ್ ಅಣ್ಣ ಸರಿಯಾಗಿದ್ದಾರಲ್ಲವೇ? ಇದನ್ನು ಕೇಳಿ ನನ್ನ ಹೃದಯ ಗಂಟಲಿಗೆ ಬಂದುಬಿಟ್ಟಿತ್ತು. ನನ್ನ ಮಾವ ಧೈರ್ಯ ಸಂಗ್ರಹಿಸಿದರು. ಅವರ ಧ್ವನಿ ಗಾಯಗೊಂಡ ಮನುಷ್ಯನಂತೆ ಹೊರಬಂದಿತು. ಅವರು ಹೇಳಿದರು, ವರುಣ್ ಇನ್ನೂ ಈ ಜಗತ್ತಿನಲ್ಲಿ ಇಲ್ಲ. ಒಂದು ಕ್ಷಣಕ್ಕೆ ಇಡೀ ಕೋಣೆಯಲ್ಲಿ ಮೌನ ಆವರಿಸಿತ್ತು. ಯಾರೋ ಗಾಳಿಯಿಂದ ಎಲ್ಲ ಆಮ್ಲಜನಕವನ್ನೂ ಸೆಳೆದಂತೆ. ಮಮ್ಮಿ ಜಿ ಕಿರುಚಿದರು. ಇಲ್ಲ, ನೀವು ಏನು ಹೇಳುತ್ತಿದ್ದೀರಿ? ಅದು ಸಾಧ್ಯವಿಲ್ಲ. ನನ್ನ ಮಗ. ಇದು ಸುಳ್ಳು. ನನ್ನ ಮಾವನ ಧ್ವನಿ ಒಡೆದು ಹೋಗುತ್ತಿತ್ತು. ಅವರು ಹೇಳಿದರು, ಹೊರಗಡೆ ಕೆಲಸದ ಸ್ಥಳದಲ್ಲಿ ಅವನಿಗೆ ಅಪಘಾತವಾಗಿದೆ. ಕಂಪನಿಯಿಂದ ಫೋನ್ ಬಂದಿತ್ತು. ಅವರು ಎಲ್ಲವೂ ಮುಗಿದಿದೆ ಎಂದು ಹೇಳುತ್ತಿದ್ದರು. ಇಲ್ಲ, ನಾನು ಕಿರುಚಿದೆ. ನನ್ನ ಧ್ವನಿ ನನಗೆ ಅಪರಿಚಿತವಾಗಿತ್ತು. ಇದು ಸಾಧ್ಯವಿಲ್ಲ. ನಿನ್ನೆ ತಾನೇ ನಾನು ಅವರೊಂದಿಗೆ ಮಾತನಾಡಿದ್ದೆ. ಅವರು ಸಂಪೂರ್ಣವಾಗಿ ಸರಿಯಾಗಿದ್ದರು. ಅವರು ಬೇಗನೆ ನನ್ನನ್ನು ತಮ್ಮ ಬಳಿ ಕರೆಸಿಕೊಳ್ಳುತ್ತೇನೆ ಎಂದು ಹೇಳಿದ್ದರು ಎಂದೆ.
ನಾನು ನನ್ನ ಮಾವನ ಪಾದಗಳ ಮೇಲೆ ಬಿದ್ದು, ಅಪ್ಪಾಜಿ, ಸತ್ಯ ಹೇಳಿ, ಇದು ಸುಳ್ಳು ತಾನೇ? ಅವರು ತಪ್ಪಾಗಿ ಬೇರೆಯವರ ಬಗ್ಗೆ ಹೇಳಿರಬಹುದು, ಅಥವಾ ನಿಮಗೆ ಏನಾದರೂ ತಪ್ಪು ತಿಳುವಳಿಕೆಯಾಗಿದೆ. ವರುಣ್ಗೆ ಏನೂ ಆಗಲು ಸಾಧ್ಯವಿಲ್ಲ ಎಂದೆ. ನನ್ನ ಮಾವ ಅಳುತ್ತಾ ನಿರಾಕರಣೆಯಲ್ಲಿ ತಲೆ ಅಲ್ಲಾಡಿಸಿದರು. ಆ ದಿನ ನನ್ನ ಮೇಲೆ ದೊಡ್ಡ ದುರಂತವಾಗಿ ಬಂದೆರಗಿತ್ತು. ಆ ಕ್ಷಣದಲ್ಲಿ ನಾನು ಈಗಷ್ಟೇ ಪ್ರಾರಂಭವಾಗಿದ್ದ ನನ್ನ ಜೀವನ ಅಲ್ಲಿಯೇ ಕೊನೆಗೊಳ್ಳುತ್ತದೆ ಎಂದು ಅನಿಸಿತು. ಯಾರೊಂದಿಗೆ ನಾನು ಕೇವಲ 15 ದಿನಗಳನ್ನು ಕಳೆದಿದ್ದೆ, ಅವನ ಅಗಲಿಕೆಯ ದುಃಖ ಎಷ್ಟು ಇತ್ತು ಎಂದರೆ ನನ್ನ ಹೃದಯ ಒಡೆದು ಹೋಗುತ್ತದೆ ಎಂದು ಅನಿಸುತ್ತಿತ್ತು. ನಿನ್ನೆಯವರೆಗೂ ಸ್ವರ್ಗವಾಗಿದ್ದ ನನ್ನ ಗಂಡನ ಮನೆ ಇಂದು ಶೋಕದ ಸ್ಥಳವಾಗಿತ್ತು. ಎಲ್ಲೆಲ್ಲೂ ಅಳುವ ಮತ್ತು ಕಿರುಚುವ ಶಬ್ದಗಳು ಕೇಳಿಬರುತ್ತಿದ್ದವು. ಆದರೆ ನಿಜವಾದ ದುರಂತ ಇನ್ನೂ ಬಂದಿರಲಿಲ್ಲ. ನಿಜವಾದ ಪರೀಕ್ಷೆ ಈಗ ಶುರುವಾಗಬೇಕಿತ್ತು. ಆ ಸಮಯದಲ್ಲಿ ನಾನು ನನ್ನ ದೊಡ್ಡ ಆಸರೆ ಎಂದು ತಿಳಿದಿದ್ದ ಸೂರ್ಯನನ್ನೇ ನನ್ನಿಂದ ಕಸಿದುಕೊಳ್ಳಲಾಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ವರುಣ್ನ ಸಾವು ನನ್ನ ಜೀವನದಲ್ಲಿ ದುಃಖವನ್ನು ಮಾತ್ರವಲ್ಲ, ಅವಮಾನದ ಹೊಸ ದಾರಿಯನ್ನು ತೆರೆಯಲಿದೆ ಎಂದು ನನಗೆ ಗೊತ್ತಿರಲಿಲ್ಲ. ವರುಣ್ ಹೋಗಿ ಕೆಲವೇ ದಿನಗಳಾಗಿತ್ತು. ನಾನು ಅವರ ವಿಧವೆಯಾಗಿದ್ದೆ. ಮನೆಯಲ್ಲಿ ಇನ್ನೂ ಶೋಕ ಆಚರಿಸಲಾಗುತ್ತಿತ್ತು. ಆದರೆ ನಾನು ನನ್ನ ಅತ್ತೆ ಮತ್ತು ಅತ್ತಿಗೆಯರ ವರ್ತನೆಯಲ್ಲಿ ಒಂದು ವಿಚಿತ್ರ ಬದಲಾವಣೆಯನ್ನು ಗಮನಿಸುತ್ತಿದ್ದೆ. ಆ ಮಮ್ಮೀಜಿ ಯಾರು ನನ್ನನ್ನು ತಮ್ಮ ಮಗಳು ಎಂದು ಕರೆಯುತ್ತಿದ್ದರು, ಈಗ ನನ್ನಿಂದ ಕಣ್ಣುಗಳನ್ನು ತಪ್ಪಿಸುತ್ತಿದ್ದರು. ಒಂದು ಬೆಳಿಗ್ಗೆ ನಾನು ಅಡುಗೆ ಮನೆಯಿಂದ ಹೊರಬಂದಾಗ ಆ ಮೂವರು ಲಾಂಜ್ನಲ್ಲಿ ಕುಳಿತು ನಿಧಾನವಾಗಿ ಮಾತನಾಡುತ್ತಿದ್ದರು. ನನ್ನನ್ನು ನೋಡಿದ ತಕ್ಷಣ ಅವರು ಮೌನವಾದರು. ಮಮ್ಮಿಜಿ, ನಾನು ಧೈರ್ಯ ಮಾಡಿ ಹೇಳಿದೆ, ಏನು? ನನ್ನ ಅತ್ತೆ ಮೊದಲ ಬಾರಿಗೆ ತೀಕ್ಷ್ಣ ಶಬ್ದಗಳಲ್ಲಿ ಉತ್ತರಿಸಿದರು. ನನ್ನ ದೊಡ್ಡ ಅತ್ತಿಗೆ ಶ್ರುತಿ ಹಿಂದೆ ನನ್ನ ಸಹೋದರಿಯರಂತೆ ಇದ್ದವಳು, ಇಂದು ಅವಳ ಕಣ್ಣುಗಳಲ್ಲಿ ದ್ವೇಷವಿತ್ತು. ಅವಳು ಹೇಳಲು ಶುರುಮಾಡಿದಳು, ಕೇಳು ಹುಡುಗಿ, ನಾನು ಹೇಳುತ್ತಿರುವುದು, ಈ ಮನೆಯಲ್ಲಿ ನಿನಗೆ ಈಗ ಯಾವುದೇ ಜಾಗವಿಲ್ಲ. ಇದನ್ನು ಕೇಳಿ ನನ್ನ ಹೃದಯ ಮುಳುಗಿಹೋಗಿತ್ತು. ನಾನು ಅತ್ತಿಗೆ, ನೀವು ಏನು ಹೇಳುತ್ತಿದ್ದೀರಿ ಎಂದೆ. ಅವಳು, ನೀನು ಏನು ಕೇಳಿದೆ ಅದೇ ಎಂದಳು. ನನ್ನ ಅತ್ತೆ ಎದ್ದು ನಿಂತು ಹೇಳಿದರು, ನಮ್ಮ ಮಗ ಸತ್ತು ಹೋಗಿದ್ದಾನೆ. ನೀನು ಇಲ್ಲಿ ಇದ್ದು ಏನು ಮಾಡುತ್ತೀಯಾ? ಈ ಮನೆಯೊಂದಿಗೆ ಈಗ ನಿನಗೆ ಏನು ಸಂಬಂಧ? ನಾನು ಅವರ ಪಾದಗಳ ಮೇಲೆ ಬಿದ್ದು ಅಳುತ್ತಾ, ಮಮ್ಮೀಜಿ, ವರುಣ್ ನನ್ನ ಪತಿ, ಈ ಮನೆ ನನ್ನದು ಎಂದೆ. ನನ್ನ ಅತ್ತೆ ಹೇಳಿದರು, ನನ್ನ ಮಗ ಜೀವಂತ ಇರುವವರೆಗೆ ಮಾತ್ರ ಈ ಮನೆ ನಿನ್ನದಾಗಿತ್ತು. ನನ್ನ ಇನ್ನೊಬ್ಬ ಅತ್ತಿಗೆ ಹೇಳಿದರು, ಈಗ ನೀನು ನಮಗೆ ಒಂದು ಹೊರೆ. ಹೋಗು, ನಿನ್ನ ತಮ್ಮನ ಮನೆಗೆ ಹೋಗು. ಅವರು ನನ್ನ ತೋಳನ್ನು ಹಿಡಿದು ಎಳೆಯುತ್ತಾ ಬಾಗಿಲಿನವರೆಗೆ ಕರೆತಂದರು. ನನ್ನ 2 ಜೊತೆ ಬಟ್ಟೆಗಳಿದ್ದ ಚಿಕ್ಕ ಚೀಲವನ್ನು ಹೊರಗೆ ಎಸೆಯಲಾಯಿತು ಮತ್ತು ಹೋಗು, ಇಲ್ಲಿಂದ ಹೊರಟು ಹೋಗು ಎಂದು ಹೇಳಿದರು. ನಂತರ ಬಾಗಿಲು ನನ್ನ ಮುಖದ ಮೇಲೆ ಮುಚ್ಚಲ್ಪಟ್ಟಿತು. ಆ ದಿನ ನಾನು ಕಣ್ಣೀರು ಹಾಕುತ್ತಾ ನನ್ನ ಅಣ್ಣನ ಮನೆಗೆ ಬಂದಿದ್ದೆ. ಹರ್ಷದ್ ಅಣ್ಣ ನನ್ನ ರಕ್ತ, ನನ್ನ ಆಸರೆ ಆಗುತ್ತಾನೆ ಎಂದು ನಾನು ಭಾವಿಸಿದ್ದೆ. ಆ ದಿನ ನನ್ನ ಅಣ್ಣ ಕೆಲಸದ ಸಲುವಾಗಿ ಊರಿನಿಂದ ಹೊರಗೆ ಹೋಗಿದ್ದರು. ದೇವರು ನನ್ನ ಸಹೋದರನಿಗೆ ಬಹಳ ಪ್ರಗತಿ ನೀಡಿದ್ದನು. ಅವನ ಬಳಿ ಸಾಕಷ್ಟು ಹಣ ಬಂದಿತ್ತು. ಅವನು ಲಕ್ಷಗಟ್ಟಲೆ ಸಂಪಾದಿಸುತ್ತಿದ್ದನು. ಅವನ ಮನೆ ಒಂದು ಅರಮನೆಗಿಂತ ಕಡಿಮೆಯಿರಲಿಲ್ಲ. ಇನ್ನೊಂದೆಡೆ ಅಕ್ಕನ ಬಗ್ಗೆ ಯಾವುದೇ ಸುಳಿವಿರಲಿಲ್ಲ. ಮದುವೆಯ ನಂತರ ಅವರ ಪತಿ ನಮ್ಮಿಬ್ಬರೂ ಸಹೋದರ ಸಹೋದರಿಯರನ್ನು ಭೇಟಿಯಾಗಲು ಬಿಡದ ಕಾರಣ ಅವರು ಅಕ್ಕನನ್ನು ಹೊರಗೆ ಕರೆದುಕೊಂಡು ಹೋಗಿದ್ದಾರೆ ಎಂದು ಕೇಳಿಬಂದಿತ್ತು. ನಾನು ಭಯದಿಂದ ಗಂಟೆ ಬಾರಿಸಿದೆ. ಕಿರಣ್ ಅತ್ತಿಗೆ ಬಾಗಿಲು ತೆರೆದರು. ನನ್ನನ್ನು ನೋಡಿದ ತಕ್ಷಣ ಅವರ ಕಣ್ಣುಗಳಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ಒಂದು ಅಸಹಾಯಕತೆ ಮೂಡಿತ್ತು. ಅವರು, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದರು. ನಾನು ಅಳುತ್ತಾ, ಅತ್ತಿಗೆ, ಹರ್ಷದ್ ಅಣ್ಣ ಮನೆಯಲ್ಲಿ ಇದ್ದಾರೆಯೇ ಎಂದೆ. ಅತ್ತಿಗೆ ಒರಟು ಶಬ್ದಗಳಲ್ಲಿ ಉತ್ತರಿಸಿದರು, ಇಲ್ಲ, ಅವನು ಮನೆಯಲ್ಲಿಲ್ಲ. ಕೆಲಸದ ಸಲುವಾಗಿ ಹೊರಗೆ ಹೋಗಿದ್ದಾನೆ. ಮತ್ತೆ ಯಾವಾಗಲಾದರೂ ಬಾ. ನಾನು ಅತ್ತಿಗೆ ಅಷ್ಟರಲ್ಲಿ ಎಂದು ಹೇಳುತ್ತಿದ್ದಾಗ ನನ್ನ ಕಣ್ಣುಗಳಿಂದ ಕಣ್ಣೀರು ಬಂದವು. ಅತ್ತಿಗೆ, ನಾನು ಈಗ ಆ ಮನೆಗೆ ಹಿಂತಿರುಗಲು ಸಾಧ್ಯವಿಲ್ಲ. ನನ್ನ ಪತಿ ವರುಣ್ ಈಗ ಈ ಜಗತ್ತಿನಲ್ಲಿ ಇಲ್ಲ. ಅತ್ತಿಗೆಗೆ ಈ ವಿಷಯ ತಿಳಿದಿಲ್ಲ ಎಂದು ನನಗೆ ಅನಿಸಿತ್ತು. ಅವರು ನನ್ನ ಪತಿಯ ಅಂತ್ಯ ಸಂಸ್ಕಾರದಲ್ಲಿಯೂ ಭಾಗವಹಿಸಿರಲಿಲ್ಲ ಎಂದು ನಾನು ಭಾವಿಸಿದ್ದೆ. ಆದರೆ ತಕ್ಷಣ ಅತ್ತಿಗೆ ಹೇಳಿದರು, ಹೌದು ಹೌದು, ನಿನ್ನ ಗಂಡ ಹೊರಗೆ ಅಪಘಾತದಲ್ಲಿ ಸತ್ತಿದ್ದು ನಮಗೆ ತಿಳಿದಿತ್ತು. ನಿನ್ನ ತಮ್ಮ ಇಲ್ಲಿ ಇರಲಿಲ್ಲ. ಇಲ್ಲವಾದರೆ ಅವನು ಅವನ ಅಂತ್ಯ ಸಂಸ್ಕಾರಕ್ಕೆ ಹೋಗುತ್ತಿದ್ದ. ಇದನ್ನು ಕೇಳಿ ನನ್ನ ಹೃದಯ ಒಡೆದು ಹೋಯಿತು. ಅವರಿಗೆ ಎಲ್ಲವೂ ತಿಳಿದಿತ್ತು. ಆದರೂ ಅತ್ತಿಗೆ ಯಾವುದೇ ದುಃಖವನ್ನು ವ್ಯಕ್ತಪಡಿಸಲಿಲ್ಲ. ನಾನು ಅತ್ತಿಗೆಯನ್ನು ವಿನಂತಿಸಿದೆ ಮತ್ತು ನನ್ನ ಗಂಡನ ಮನೆಯವರು ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ. ನಾನು ಈಗ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಎಂದು ಹೇಳಿದೆ.
ಅತ್ತಿಗೆ ಕೋಪದಿಂದ ನನ್ನನ್ನು ದಿಟ್ಟಿಸಿದರು. ಹೇಳಲು ಪ್ರಾರಂಭಿಸಿದರು, ಈಗ ಇನ್ನೊಂದು ಹೊಸ ತೊಂದರೆ ಬಂದುಬಿಟ್ಟಿದೆ. ಈಗ ನೀನು ಯಾವಾಗಲೂ ಇಲ್ಲಿಯೇ ಇರಬೇಕಾಗುತ್ತದೆಯೇ? ಅವರು ತಮ್ಮ ತೀರ್ಮಾನವನ್ನು ಹೇಳಿದರು. ಸರಿ, ನೀನು ಹೊರಗಿನ ಭಾಗದಲ್ಲಿರುವ ಸೇವಕರ ಕ್ವಾರ್ಟರ್ಸ್ನಲ್ಲಿ ನಿನ್ನ ಸಾಮಾನು ಇರಿಸು ಮತ್ತು ಇಂದಿನಿಂದ ನೀನು ಅಲ್ಲಿಯೇ ಇರುತ್ತೀಯಾ? ಈ ಮನೆ ಒಳಗೆ ಬರಲು ನಿನಗೆ ಅನುಮತಿಯಿಲ್ಲ. ಕೇವಲ ಕೆಲಸದ ಸಮಯದಲ್ಲಿ ಮಾತ್ರ ನೀನು ಇಲ್ಲಿಗೆ ಬರುತ್ತೀಯಾ? ಅತ್ತಿಗೆ ತಕ್ಷಣವೇ ತಮ್ಮ ಮನೆಯ ಹಳೆಯ ಸೇವಕಿಯನ್ನು ಕೆಲಸದಿಂದ ತೆಗೆದುಹಾಕಿದರು. ಆ ದಿನದ ನಂತರ ನಾನು ಈ ಮನೆಯಲ್ಲಿ ಸ್ವಚ್ಛಗೊಳಿಸುತ್ತಿದ್ದೆ, ಬಟ್ಟೆಗಳನ್ನು ತೊಳೆಯುತ್ತಿದ್ದೆ, ಅಡುಗೆ ಮಾಡುತ್ತಿದ್ದೆ. ಒಂದು ದಿನ ಅತ್ತಿಗೆ ಸಾಕಷ್ಟು ಬಟ್ಟೆಗಳನ್ನು ಸಂಗ್ರಹಿಸಿ, ಇಂದು ಈ ಎಲ್ಲಾ ಬಟ್ಟೆಗಳನ್ನು ತೊಳೆಯಿರಿ ಎಂದರು. ನಾನು ಬಟ್ಟೆಗಳನ್ನು ತೊಳೆಯಲು ಪ್ರಾರಂಭಿಸಿದೆ. ಆದರೆ ಇದ್ದಕ್ಕಿದ್ದಂತೆ ಅತ್ತಿಗೆಯ ದುಬಾರಿ ವಾಷಿಂಗ್ ಮೆಷಿನ್ ಸುಟ್ಟುಹೋಯಿತು. ಬಟ್ಟೆಗಳು ಸಹ ತೊಳೆಯಲ್ಪಟ್ಟಿರಲಿಲ್ಲ. ಅವಳು ಕಿರುಚುತ್ತಾ ಬಂದಳು. ನಾನು, ಅತ್ತಿಗೆ, ವಾಷಿಂಗ್ ಮೆಷಿನ್ ಸುಟ್ಟುಹೋಗಿದೆ ಎಂದೆ. ಅವಳು ಗರ್ಜಿಸಿದಳು, ನೀನು ನನ್ನ ವರದಕ್ಷಿಣೆಯ ಇಷ್ಟು ದುಬಾರಿ ವಾಷಿಂಗ್ ಮೆಷಿನ್ ಸುಟ್ಟುಬಿಟ್ಟಿದ್ದೀಯಾ? ಅತ್ತಿಗೆ ಕೋಪದಿಂದ ವೈಪರ್ ತೆಗೆದುಕೊಂಡು ನನ್ನ ಸೊಂಟದ ಮೇಲೆ ಹೊಡೆದು ಹೇಳಿದರು, ಹರಾಮ್ಖೋರ್, ತಕ್ಷಣ ನನ್ನ ಮನೆಯಿಂದ ಹೊರಗೆ ಹೋಗು. ನಿನಗೆ ಒಂದು ಕೆಲಸವನ್ನೂ ಸರಿಯಾಗಿ ಮಾಡಲು ಬರುವುದಿಲ್ಲ. ಅವಳು ವೈಪರ್ನಿಂದ ನನ್ನನ್ನು ಕೆಟ್ಟದಾಗಿ ಹೊಡೆಯುತ್ತಿದ್ದಳು. ನನ್ನ ಮನೆಯಿಂದ ಹೊರಟು ಹೋಗು ಎಂದು ಹೇಳಿದಳು. ಅತ್ತಿಗೆ ನನ್ನನ್ನು ತಳ್ಳಿ ಮನೆಯಿಂದ ಹೊರಗೆ ಹಾಕಿದರು. ನಾನು ಈ ನಗರದ ನಿರ್ಜನ ರಸ್ತೆಯಲ್ಲಿ ನಡೆಯುತ್ತಾ ಏನೋ ಆಲೋಚನೆಗಳಲ್ಲಿ ಕಳೆದು ಹೋಗಿ ಎಲ್ಲಿಗೆ ತಲುಪಿದೆ ಎಂದು ಗೊತ್ತಿರಲಿಲ್ಲ. ಆಗ ಒಂದು ಕಾರು ನಿರಂತರವಾಗಿ ಹಾರ್ನ್ ಮಾಡುತ್ತಿತ್ತು. ಆದರೆ ನನಗೆ ಏನೂ ಕೇಳಿಸುತ್ತಿಲ್ಲ ಎಂದು ಅನಿಸುತ್ತಿತ್ತು. ಕಾರಿನ ಹಾರ್ನ್ ನಿಂತಾಗ ನಾನು ಹಿಂದೆ ತಿರುಗಿ ನೋಡಿದೆ. ಅದು ಅದೇ ಕಪ್ಪು ಕಾರು. ಈ ಭವ್ಯವಾದ ಕಾರಿನಿಂದ ಒಬ್ಬ ಶ್ರೀಮಂತ ಮತ್ತು ವಿದ್ಯಾವಂತ ಹುಡುಗ ಹೊರಗೆ ಬಂದು ನನ್ನ ಮುಂದೆ ನಿಂತು, ಸಾಯುವಷ್ಟು ಆಸೆಯೇ ಎಂದು ಹೇಳುವಷ್ಟರಲ್ಲಿ ಅವನು ನನ್ನ ಮುಖವನ್ನು ನೋಡಿದ. ಅವನಿಗೆ ಆಘಾತವಾದಂತೆ ಆಯಿತು. ಅವನ ಕಣ್ಣುಗಳು ದೊಡ್ಡದಾದವು. ಕಲ್ಪನಾ, ಅವನು ನನ್ನ ಹೆಸರನ್ನು ತೆಗೆದುಕೊಂಡನು. ನೀವು ಇಲ್ಲಿ ರಸ್ತೆಯಲ್ಲಿ? ಈ ಅಪರಿಚಿತ ವ್ಯಕ್ತಿ ನನ್ನ ಹೆಸರನ್ನು ಹೇಗೆ ತಿಳಿದಿದ್ದಾನೆ ಎಂದು ನನಗೆ ಆಶ್ಚರ್ಯವಾಯಿತು. ನಾನು, ನೀನು ಯಾರು ಎಂದೆ. ಅವನು, ನಾನು ನಿಮ್ಮನ್ನೇ ಹುಡುಕುತ್ತಿದ್ದೆ ಎಂದನು. ನಾನು, ಯಾರಿದು ನೀನು? ನನಗೆ ನಿನ್ನ ಪರಿಚಯವಿಲ್ಲ ಎಂದೆ. ಅವನು ದೀರ್ಘವಾಗಿ ಉಸಿರೆತ್ತಿ ಮತ್ತು ಹೇಳಿದನು, ನನ್ನ ಹೆಸರು ಶ್ಲೋಕ್. ನಾನು ನಿಮ್ಮ ಅಕ್ಕನ ಮಗ, ಅವರ ಪತಿಯ ಮೊದಲ ಪತ್ನಿಯಿಂದ. ಈ ಶಬ್ದಗಳು ನನ್ನ ಕಿವಿಯಲ್ಲಿ ಮೊಳಗಿದವು. ನಾನು ಈ ಅಪರಿಚಿತ ಶ್ಲೋಕ್ನನ್ನು ನೋಡಿದೆ. ಯಾರು ನನಗೆ ಈ ನಿರ್ಜನ ರಸ್ತೆಯಲ್ಲಿ ಸಿಕ್ಕಿದನು? ನಾನು, ನನ್ನ ಅಕ್ಕ. ನೀನು ಅವರನ್ನು ಹೇಗೆ ತಿಳಿದಿದ್ದೀಯಾ ಮತ್ತು ನೀನು ನನ್ನನ್ನು ಹೇಗೆ ತಿಳಿದಿದ್ದೀಯಾ ಎಂದೆ. ಶ್ಲೋಕ್ ಆಳವಾದ ಉಸಿರು ತೆಗೆದುಕೊಂಡನು. ಅವನ ಕಣ್ಣುಗಳಲ್ಲಿ ಸಹಾನುಭೂತಿಯಿತ್ತು. ಹೇಳಲು ಪ್ರಾರಂಭಿಸಿದನು, ನಿಮ್ಮ ಅಕ್ಕ, ನಾವು ಅವರನ್ನು ಚಿಕ್ಕಮ್ಮ ಎಂದು ಕರೆಯುತ್ತೇವೆ. ಅವರು ತುಂಬಾ ಒಳ್ಳೆಯ ಮಹಿಳೆ. ನಿಜ ಹೇಳಬೇಕೆಂದರೆ ಆರಂಭದಲ್ಲಿ ನಾವೆಲ್ಲ ಸಹೋದರ ಸಹೋದರಿಯರು ಅವರನ್ನು ತುಂಬಾ ದ್ವೇಷಿಸಿದೆವು. ಅವರನ್ನು ಎಂದಿಗೂ ಸ್ವೀಕರಿಸಲಿಲ್ಲ. ಆದರೆ ಆ ಮಹಿಳೆ ಪ್ರೀತಿಗೆ ಯೋಗ್ಯಳು. ನಾನು, ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂದು ಆತಂಕದಿಂದ ಕೇಳಿದೆ. ಅವರು ಸಂಪೂರ್ಣವಾಗಿ ಚೆನ್ನಾಗಿದ್ದಾರೆ ಎಂದು ಶ್ಲೋಕ್ ನನಗೆ ಸಮಾಧಾನ ನೀಡಿದನು ಮತ್ತು ಹೇಳಿದನು, ನಾವು ಕೆಲ ಸಮಯದ ಹಿಂದೆ ಹೊರಗೆ ಶಿಫ್ಟ್ ಆಗಿದ್ದೇವೆ. ಅಪ್ಪನು ಈಗ ತುಂಬಾ ಬದಲಾಗಿದ್ದಾರೆ. ನಾವೆಲ್ಲರೂ ಅವರನ್ನು ತುಂಬಾ ಗೌರವಿಸುತ್ತೇವೆ. ಆದರೆ ಅವರು ನಿಮ್ಮಿಂದಾಗಿ ತುಂಬಾ ಚಿಂತಿತರಾಗಿದ್ದರು. ನಾನು ಆಶ್ಚರ್ಯದಿಂದ, ನನ್ನಿಂದಾಗಿ ಎಂದೆ. ಅವನು ತಲೆ ಅಲ್ಲಾಡಿಸಿ ಮತ್ತು ಹೇಳಿದನು, ನಿಮ್ಮ ಪತಿ ಈ ಜಗತ್ತಿನಲ್ಲಿ ಇಲ್ಲ ಎಂಬ ವಿಷಯ ಅವರಿಗೆ ಕೆಲ ದಿನಗಳ ಹಿಂದೆಯಷ್ಟೇ ತಿಳಿದಿತ್ತು. ಅಂದಿನಿಂದ ಅವರು ಆತಂಕಗೊಂಡಿದ್ದರು. ನಿಮ್ಮ ಅತ್ತಿಗೆ ನಿಮಗೆ ತಮ್ಮ ಮನೆಯಲ್ಲಿ ಜಾಗ ನೀಡುವುದಿಲ್ಲ ಎಂದು ಅವರಿಗೆ ತಿಳಿದಿದ್ದರಿಂದ ಅವರು ನಿಮ್ಮನ್ನು ಹುಡುಕಲು ನನ್ನನ್ನು ಕಳುಹಿಸಿದ್ದರು. ಆಗ ನನಗೆ ನೆನಪಾಯಿತು, ನನ್ನನ್ನು ಹಿಂಬಾಲಿಸುತ್ತಿದ್ದ ಆ ಕಪ್ಪು ಕಾರು. 3 ದಿನಗಳಿಂದ ನನ್ನನ್ನು ಹಿಂಬಾಲಿಸುತ್ತಿದ್ದ ಆ ಕಾರು. ಶ್ಲೋಕ್ ನಾಚಿಕೆಯಿಂದ ತಲೆ ತಗ್ಗಿಸಿದನು. ಹೇಳಿದನು, ಹೌದು, ಅದು ನಾನೇ. ನಾನು ನಿಮ್ಮನ್ನು ನೋಡುತ್ತಿದ್ದೆ. ನಿಮ್ಮೊಂದಿಗೆ ಮಾತನಾಡಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೆ ಅಷ್ಟೇ. ಇಂದು ನಿಮಗೆ ಇದೆಲ್ಲ ಆಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಒಂದು ಹೆಜ್ಜೆ ಹಿಂದೆ ಸರಿದೆ. ಅತ್ತಿಗೆಯ ದೌರ್ಜನ್ಯ, ಗಂಡನ ಮನೆಯವರ ಅಸಡ್ಡೆ ಮತ್ತು ಈಗ ಈ ಅಪರಿಚಿತ ವ್ಯಕ್ತಿ. ನಾನು ಹೇಳಿದೆ, ಆದರೆ ನಾನು ನಿಮ್ಮೊಂದಿಗೆ ಬರುವುದಿಲ್ಲ. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಅವನು ಮೃದುವಾಗಿ ಹೇಳಿದ, ಹುಚ್ಚುತನ ಮಾಡಬೇಡಿ. ನೀವು ನನ್ನೊಂದಿಗೆ ಬನ್ನಿ. ಚಿಕ್ಕಮ್ಮ ನಿಮ್ಮಿಗಾಗಿ ಕಾಯುತ್ತಿರುತ್ತಾರೆ. ನನ್ನ ಅಕ್ಕ. ಇದನ್ನು ನೆನೆಸಿಕೊಂಡ ತಕ್ಷಣ ನನ್ನ ಹೃದಯ ಜೋರಾಗಿ ಬಡಿಯಲು ಪ್ರಾರಂಭಿಸಿತು. ನನ್ನನ್ನು ತಾಯಿಯಂತೆ ಬೆಳೆಸಿದ ನನ್ನ ಅಕ್ಕ. ನಾನು ನನ್ನ ಅಕ್ಕನನ್ನು ಭೇಟಿಯಾಗುತ್ತೇನೆ ಮತ್ತು ಅವರ ಅಪ್ಪಿಕೊಂಡು ತುಂಬಾ ಅಳುತ್ತೇನೆ.
ಅವರಿಗೆ ನನ್ನ ಎಲ್ಲಾ ದುಃಖಗಳನ್ನು ಹೇಳಿಕೊಳ್ಳುತ್ತೇನೆ. ಅವರೇ ನನ್ನ ಸುಖ ದುಃಖದ ಸಂಗಾತಿ. ನಾನು ನನ್ನ ಕಣ್ಣೀರನ್ನು ಒರೆಸಿದೆ. ಆ ಸಮಯದಲ್ಲಿ ಶ್ಲೋಕ್ನ ಕಣ್ಣುಗಳಲ್ಲಿ ನನಗೆ ಸತ್ಯ ಕಾಣುತ್ತಿತ್ತು. ನಾನು ಏನನ್ನೂ ಯೋಚಿಸದೆ ಅವನೊಂದಿಗೆ ಅವನ ಕಾರಿನಲ್ಲಿ ಕುಳಿತು ಹೊರಟೆ. ಪ್ರಯಾಣ ಉದ್ದವಾಗಿತ್ತು, ಆದರೆ ಮೌನವಾಗಿತ್ತು. ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳಿದ್ದವು. ನಿಜವಾಗಿಯೂ ಅಕ್ಕ ಸಂತೋಷವಾಗಿರುತ್ತಾರೆಯೇ? ಅವರ ಗಂಡನ ಮನೆಯವರು ನನ್ನನ್ನು ಒಪ್ಪಿಕೊಳ್ಳುತ್ತಾರೆಯೇ? ಕಾರು ಒಂದು ಬಹಳ ಸುಂದರವಾದ ಮತ್ತು ಶಾಂತಿಯುತ ಮನೆಯ ಮುಂದೆ ನಿಂತಿತು. ಇದು ಅತ್ತಿಗೆಯ ಮನೆಯಂತೆ ಕಾಣುವ ಅರಮನೆಯಾಗಿರಲಿಲ್ಲ. ಬದಲಿಗೆ ಒಂದು ಶಾಂತಿಯುತ ಮತ್ತು ಆತ್ಮೀಯತೆಯಿಂದ ತುಂಬಿದ ಮನೆಯಂತೆ ಭಾಸವಾಗುತ್ತಿತ್ತು. ಶ್ಲೋಕ್ ನನ್ನ ಕೈಯಲ್ಲಿ ಹಿಡಿದಿದ್ದ ಚಿಕ್ಕ ಚೀಲವನ್ನು ತೆಗೆದುಕೊಂಡು ನನಗೆ ಒಳಗೆ ಬರುವಂತೆ ಸನ್ನೆ ಮಾಡಿದನು. ಚಿಕ್ಕಮ್ಮ, ಅವನು ಮನೆಗೆ ಪ್ರವೇಶಿಸುತ್ತಿದ್ದಂತೆ ಕೂಗಿದನು. ನೋಡಿ, ನಾನು ಯಾರನ್ನು ಕರೆದುಕೊಂಡು ಬಂದಿದ್ದೇನೆ. ಒಂದು ಕೋಣೆಯಿಂದ ಹೊರಗೆ ಬಂದ ಮಹಿಳೆಯನ್ನು ನೋಡಿ ನನ್ನ ಉಸಿರು ನಿಂತು ಹೋಯಿತು. ಅದು ನನ್ನ ಅಕ್ಕ. ಆದರೆ ನಾನು ಅವರನ್ನು ಕೊನೆಯದಾಗಿ ನೋಡಿದಂತೆ ಅವರು ಇರಲಿಲ್ಲ. ಅವರು ತುಂಬಾ ಆರೋಗ್ಯವಂತರಾಗಿ ಮತ್ತು ಶಾಂತಿಯುತವಾಗಿ ಕಾಣುತ್ತಿದ್ದರು. ಹೊಲಿಗೆ ಯಂತ್ರ ನಡೆಸುವುದರಿಂದ ಬಂದಿದ್ದ ಆಯಾಸ ಅವರ ಮುಖದ ಮೇಲೆ ಇರಲಿಲ್ಲ. ಅವರು ಮೊದಲು ಶ್ಲೋಕ್ನನ್ನು ನೋಡಿದರು ಮತ್ತು ನಂತರ ಅವರ ದೃಷ್ಟಿ ನನ್ನ ಮೇಲೆ ಬಿತ್ತು. ಯಾರು ಬಾಗಿಲಲ್ಲಿ ಭಯದಿಂದ ನಿಂತಿದ್ದೆ. ಒಂದು ಕ್ಷಣಕ್ಕೆ ಸಮಯ ನಿಂತು ಹೋಗಿತ್ತು. ಕಲ್ಪನಾ ಅವರ ಧ್ವನಿ ನಡುಗಿತ್ತು. ಅಕ್ಕ. ಈ ಶಬ್ದ ನನ್ನ ಬಾಯಿಂದ ಅಲ್ಲ, ನನ್ನ ಆತ್ಮದಿಂದ ಹೊರಬಂದಿತ್ತು. ನಾನು ಓಡಿಹೋಗಿ ಅವರ ಪಾದಗಳ ಮೇಲೆ ಬಿದ್ದು ಅಳಲು ಪ್ರಾರಂಭಿಸಿದೆ. ನನ್ನ ಮಗು. ಅಕ್ಕ ನನ್ನನ್ನು ನೆಲದಿಂದ ಎತ್ತಿ ತಮ್ಮ ಎದೆಗೆ ಅಪ್ಪಿಕೊಂಡರು. ಹೇಳಲು ಪ್ರಾರಂಭಿಸಿದರು, ನೀನು ಬಂದಿದ್ದೀಯಾ? ನಾನು ಯಾವಾಗಲೂ ನಿನ್ನಿಗಾಗಿ ಕಾಯುತ್ತಿದ್ದೆ. ನನಗೆ ಎಲ್ಲವೂ ತಿಳಿದಿತ್ತು. ನಾನು ಅವರನ್ನು ಅಪ್ಪಿಕೊಂಡು ಅಳುತ್ತಲೇ ಇದ್ದೆ. ನಾನು ಅಕ್ಕ, ಅವರು ತುಂಬಾ ಕೆಟ್ಟವರು. ಅತ್ತಿಗೆ ನನ್ನನ್ನು ಹೊಡೆದರು. ಅವರು ನನ್ನನ್ನು ಮನೆಯಿಂದ ಹೊರಹಾಕಿದರು. ನಿಮ್ಮ ಹೊರತಾಗಿ ನನಗೆ ಯಾರೂ ಇಲ್ಲ ಎಂದೆ. ಅವರು ನನ್ನ ಬೆನ್ನಿನ ಮೇಲೆ ಸಮಾಧಾನದಿಂದ ತಟ್ಟಿದರು. ಸಾಕು ನನ್ನ ತಂಗಿ, ಈಗ ನೀನು ನನ್ನ ಬಳಿ ಹಿಂತಿರುಗಿದ್ದೀಯಲ್ಲವೇ? ಈಗ ನಿನಗೆ ಯಾರೂ ಏನೂ ಹೇಳುವುದಿಲ್ಲ. ಶ್ಲೋಕ್ ಮತ್ತು ಮನೆಯಲ್ಲಿರುವ ಇತರ ಜನರು, ಬಹುಶಃ ಅಕ್ಕನ ಮಲಮಕ್ಕಳು, ಮೌನವಾಗಿ ನಿಂತು ನಮ್ಮನ್ನು ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಸಹಾನುಭೂತಿಯಿತ್ತು. ಆ ದಿನ ವರ್ಷಗಳ ನಂತರ ನಾನು ನನ್ನ ತಾಯಿಯಂತಹ ಸಹೋದರಿಯ ಮಡಿಲಲ್ಲಿ ತಲೆ ಇಟ್ಟು ಅತ್ತೆ ಮತ್ತು ನನ್ನ ಹೃದಯದಿಂದ ಎಲ್ಲಾ ಭಾರ ಇಳಿದಿತ್ತು. ನಿಜವಾಗಿಯೂ ನನ್ನ ಅಕ್ಕನನ್ನು ಭೇಟಿಯಾದ ಸಂತೋಷವನ್ನು ವಿವರಿಸಲು ಸಾಧ್ಯವಿಲ್ಲ. ನಾನು ಕೊನೆಯದಾಗಿ ಒಂದು ಸೆರೆಮನೆಯಲ್ಲಿ ನೋಡಿದ್ದ ಅಕ್ಕ ಇಂದು ಆತ್ಮವಿಶ್ವಾಸದಿಂದ ತುಂಬಿದ, ಶಾಂತಿಯುತ ಮತ್ತು ಸಂತೋಷವಾಗಿ ನಗುತ್ತಿರುವ ಮಹಿಳೆಯಾಗಿದ್ದಳು. ಅವರ ಪತಿ ಸಂಜೀವ್ಜಿ, ಯಾರು ಹಿಂದೆ ತುಂಬಾ ಕಟ್ಟುನಿಟ್ಟಾದ ಮತ್ತು ಮೌನ ವ್ಯಕ್ತಿಯಾಗಿದ್ದರೂ ಈಗ ಸಂಪೂರ್ಣವಾಗಿ ಬದಲಾದ ವ್ಯಕ್ತಿಯಂತೆ ಕಾಣುತ್ತಿದ್ದರು. ಅವರು ಅಕ್ಕನೊಂದಿಗೆ ತುಂಬಾ ಪ್ರೀತಿ ಮತ್ತು ಗೌರವದಿಂದ ನಡೆದುಕೊಳ್ಳುತ್ತಿದ್ದರು. ಆದರೆ ದೊಡ್ಡ ಬದಲಾವಣೆಯೆಂದರೆ ಶ್ಲೋಕ್ ಮತ್ತು ಅವನ ಇತರ ಸಹೋದರ ಸಹೋದರಿಯರು. ಅಕ್ಕನನ್ನು ತಮ್ಮ ತಾಯಿಯ ಕೊಲೆಗಾರ್ತಿ ಎಂದು ತಿಳಿದು ದ್ವೇಷಿಸುತ್ತಿದ್ದ ಆ ಮಕ್ಕಳು ಇಂದು ಅವರನ್ನು ತುಂಬಾ ಗೌರವಿಸುತ್ತಿದ್ದರು. ಅವರು ಅವರನ್ನು ಚಿಕ್ಕಮ್ಮ ಎಂದು ಅಲ್ಲ, ನಿಜವಾದ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಮನೆಯ ಪ್ರತಿಯೊಬ್ಬ ಸದಸ್ಯರು, ಚಿಕ್ಕವರಾಗಲಿ ದೊಡ್ಡವರಾಗಲಿ, ನನ್ನ ಅಕ್ಕನನ್ನು ಕೇಳಿಯೇ ಸಣ್ಣ ಅಥವಾ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು. ನನ್ನ ಅಕ್ಕನಿಗೆ ಈಗ ಈ ಮನೆಯಲ್ಲಿ ಅವರು ಯಾವಾಗಲೂ ಅರ್ಹರಾಗಿದ್ದ ಗೌರವ ಸಿಕ್ಕಿತ್ತು. ಒಂದು ದಿನ ನಾನು ಅಕ್ಕನ ಕಾಲುಗಳನ್ನು ಒತ್ತುತ್ತಾ ಹೇಳಿದೆ, ಅಕ್ಕ, ದೇವರು ನಿಮ್ಮ ಸಹನೆಗೆ ಎಷ್ಟು ಸಿಹಿ ಫಲ ನೀಡಿದ್ದಾನೆ. ನೀವು ಕಳೆದುಕೊಂಡಿದ್ದ ಎಲ್ಲವನ್ನೂ ನಿಮಗೆ ಹಿಂತಿರುಗಿಸಿದೆ. ಅಕ್ಕ ನಗುತ್ತಾ ನನ್ನ ತಲೆಯ ಮೇಲೆ ಕೈ ಆಡಿಸಿದರು ಮತ್ತು ಹೇಳಿದರು, ಕಲ್ಪನಾ, ದೇವರು ಯಾರ ಒಳಿತನ್ನೂ ವ್ಯರ್ಥ ಮಾಡುವುದಿಲ್ಲ. ನಾನು ಎಂದಿಗೂ ಯಾರಿಗೂ ಕೆಟ್ಟದನ್ನು ಬಯಸಲಿಲ್ಲ. ನನ್ನ ಪಾಲಿನ ತ್ಯಾಗವನ್ನು ಮಾಡಿದೆ ಮತ್ತು ದೇವರು ನನಗೆ ಈ ಮನೆಯ ರೂಪದಲ್ಲಿ ಬಹುಮಾನ ನೀಡಿದ್ದಾನೆ. ನಾನು ಅಕ್ಕನ ಬಳಿ ಇದ್ದು ನನ್ನ ಎಲ್ಲಾ ದುಃಖಗಳನ್ನು ಮರೆತಿದ್ದೆ. ನಾನು ಮನೆಯ ಕೆಲಸಗಳಲ್ಲಿ ಅವರಿಗೆ ಸಹಾಯ ಮಾಡುತ್ತಿದ್ದೆ ಮತ್ತು ಶ್ಲೋಕ್ನ ಸಣ್ಣ ಸಹೋದರ ಸಹೋದರಿಯರೊಂದಿಗೆ ಸಮಯ ಕಳೆಯುತ್ತಿದ್ದೆ. ಕೆಲವು ದಿನಗಳು ಇದೇ ರೀತಿ ಶಾಂತಿಯಿಂದ ಕಳೆದಿತ್ತು. ಒಂದು ಸಂಜೆ ಅಕ್ಕ ನನ್ನ ಕೋಣೆಗೆ ಬಂದರು. ಅವರ ಮುಖದ ಮೇಲೆ ಒಂದು ವಿಶೇಷ ಗಂಭೀರತೆ ಇತ್ತು. ಅವರು ನನ್ನ ಬಳಿ ಕುಳಿತು, ಕಲ್ಪನಾ, ನನ್ನ ಸಹೋದರಿ ತನ್ನ ಇಡೀ ಜೀವನವನ್ನು ಹೀಗೆ ಕಳೆಯುವುದಿಲ್ಲ. ನೀನು ಇನ್ನೂ ಚಿಕ್ಕವಳು. ನಿನ್ನ ಮುಂದೆ ಇಡೀ ಜೀವನವಿದೆ ಎಂದರು. ನನ್ನ ಹೃದಯ ಯಾವುದೋ ಅಪರಿಚಿತ ಭಯದಿಂದ ಬಡಿಯುತ್ತಿತ್ತು. ಅಕ್ಕ, ನಾನು ಈಗ ಯಾರನ್ನೂ ನಂಬಲು ಸಾಧ್ಯವಿಲ್ಲ. ನಾನು ಸಾಕಷ್ಟು ಮೋಸಗಳನ್ನು ತಿಂದಿದ್ದೇನೆ ಎಂದೆ. ಅವರು, ನನ್ನ ಮೇಲೆ ನಂಬಿಕೆ ಇದೆಯಲ್ಲವೇ? ಅವರು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು, ನಾನು ನಿನ್ನ ತಾಯಿ ಮತ್ತು ಸಹೋದರಿಯೂ ಸಹ. ನಾನು ನಿನಗಾಗಿ ಎಂದಿಗೂ ಏನೂ ತಪ್ಪು ಮಾಡುವುದಿಲ್ಲ ಎಂದರು. ಹೇಳಿ ಅಕ್ಕ, ಏನಾಯಿತು ಎಂದೆ.
ಅಕ್ಕ ದೀರ್ಘವಾಗಿ ಉಸಿರು ತೆಗೆದುಕೊಂಡರು ಮತ್ತು ಹೇಳಿದರು, ಶ್ಲೋಕ್ ನಿನ್ನನ್ನು ಮದುವೆಯಾಗಲು ಬಯಸುತ್ತಾನೆ. ಇದನ್ನು ಕೇಳಿ ನಾನು ದಂಗುಬಡಿದಿದ್ದೆ. ನನ್ನ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು. ನಾನು, ಅಕ್ಕ, ಅವನು ನಿಮ್ಮ ಮಗ ಎಂದೆ. ನನ್ನ ಮಾತನ್ನು ಕೇಳಿ ಅಕ್ಕ ನಕ್ಕರು ಮತ್ತು ಹೇಳಿದರು, ಅವನು ನನ್ನ ಸ್ವಂತ ಮಗನಲ್ಲ, ಅವನು ನನ್ನ ಗಂಡನ ಮಗ. ಇದನ್ನೇ ನಾನು ನಿನಗೆ ವಿವರಿಸಲು ಬಯಸುತ್ತೇನೆ. ಅವನು ನನ್ನ ಗಂಡನ ಮೊದಲ ಹೆಂಡತಿಯ ಮಗ. ಆದ್ದರಿಂದ ಅವನು ನಿನ್ನನ್ನು ಮದುವೆಯಾಗಿ ಈ ಮನೆಯಲ್ಲಿ ನಿನಗೆ ಜಾಗ ನೀಡಿ ನಿನಗೆ ಆಸರೆ ನೀಡಲು ಬಯಸುತ್ತಾನೆ. ನಾನು ಮೌನವಾದೆ. ಅಕ್ಕ ತಮ್ಮ ಮಾತನ್ನು ಮುಂದುವರೆಸಿದರು ಮತ್ತು ಹೇಳಿದರು, ಅವನು ತುಂಬಾ ಒಳ್ಳೆಯ ಮತ್ತು ಸಭ್ಯ ಹುಡುಗ. ಅವನು ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದ ಮತ್ತು ಅಂದಿನಿಂದ ಅವನು ನಿನ್ನನ್ನು ಗೌರವಿಸಲು ಪ್ರಾರಂಭಿಸಿದ್ದಾನೆ. ಅವನು ನಿನ್ನನ್ನು ಮದುವೆಯಾಗಲು ಬಯಸುತ್ತಾನೆ ಮತ್ತು ನೀನು ವಿಧವೆ ಎಂಬ ವಿಷಯ ಅವನಿಗೆ ಮುಖ್ಯವಲ್ಲ. ನಾನು ಏನು ಉತ್ತರ ನೀಡಬೇಕಾಗಿತ್ತು? ಶ್ಲೋಕ್ ನಿಜಕ್ಕೂ ಒಬ್ಬ ಬುದ್ಧಿವಂತ ಮತ್ತು ಸಂಯೋಜಿತ ಹುಡುಗನಾಗಿದ್ದ. ಈ ಕೆಲವು ದಿನಗಳಲ್ಲಿ ನಾನು ಅವನ ನಡವಳಿಕೆಯನ್ನು ಚೆನ್ನಾಗಿ ನೋಡಿದ್ದೆ. ಅವನು ನನ್ನ ಸಹೋದರಿಯನ್ನು ಪ್ರೀತಿಸುತ್ತಿದ್ದನು ಮತ್ತು ಅವರನ್ನು ತುಂಬಾ ಗೌರವಿಸುತ್ತಿದ್ದನು. ನಾನು ಕೊನೆಗೆ ತಲೆಬಾಗಿಸಿ ಅಕ್ಕನಿಗೆ, ನಿಮಗೆ ಯಾವುದು ಸರಿ ಎನಿಸುತ್ತದೆಯೋ ಎಂದು ಹೇಳಿದೆ. ನೀವು ನನ್ನ ಜೀವನದ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನಾನು ಅದರಲ್ಲಿ ಸಂತೋಷವಾಗಿರುತ್ತೇನೆ. ಅಕ್ಕ ನನ್ನನ್ನು ಅಪ್ಪಿಕೊಂಡರು. 1 ವಾರದ ನಂತರ ಅಕ್ಕನ ಮಾತಿನಂತೆ ನನ್ನ ಮದುವೆ ಶ್ಲೋಕ್ನೊಂದಿಗೆ ಆಯಿತು. ಇದು ನನ್ನ ಜೀವನದ ಅತ್ಯಂತ ಸುಂದರವಾದ ಆರಂಭವಾಗಿತ್ತು. ಇದರಲ್ಲಿ ಯಾವುದೇ ಪ್ರದರ್ಶನ ಇರಲಿಲ್ಲ, ಯಾವುದೇ ಷರತ್ತು ಇರಲಿಲ್ಲ. ಕೇವಲ ಗೌರವ ಮತ್ತು ಆತ್ಮೀಯತೆಯಿತ್ತು. ಶ್ಲೋಕ್ ನನಗೆ ಆ ಪ್ರೀತಿ ಮತ್ತು ಗೌರವವನ್ನು ನೀಡಿದನು. ಅದರ ಬಗ್ಗೆ ನಾನು ಎಂದಿಗೂ ಯೋಚಿಸಿರಲಿಲ್ಲ. ಅವರು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು. ನಾನು ಶ್ಲೋಕ್ನೊಂದಿಗೆ ಒಂದು ಒಳ್ಳೆಯ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಪ್ರಾರಂಭಿಸಿದೆ. ಅಕ್ಕ ಇಂದಿಗೂ ನನ್ನ ತಾಯಿಯಂತೆ ನನ್ನೊಂದಿಗಿದ್ದರು. ಅವರು ನನಗೆ ತಾಯಿಯ ಕೊರತೆಯನ್ನು ಇಂದಿಗೂ ಅನುಭವಿಸಲು ಬಿಡಲಿಲ್ಲ. ನನ್ನಿಂದ ದೂರವಾದ ನನ್ನ ಸಹೋದರಿ ನನಗೆ ಮತ್ತೆ ಸಿಕ್ಕಿದಳು. ನನ್ನ ಜೀವನದಲ್ಲಿ ಸಂತೋಷವೇ ಸಂತೋಷ ಬಂದಿತ್ತು. ನಾನು ನನ್ನ ಹಿಂದಿನ ಸಮಯದ ಹಳೆಯ ಗಾಯಗಳನ್ನು ಮರೆತಿದ್ದೆ. ಈಗ ನನ್ನ ಜೀವನದಲ್ಲಿ ಶಾಂತಿಯೇ ಶಾಂತಿಯಿದೆ ಎಂದು ನನಗೆ ಅನಿಸುತ್ತಿತ್ತು. ಆದರೆ ಜೀವನ ಬಹುಶಃ ನಮಗೆ ಸಂಪೂರ್ಣ ಶಾಂತಿಯನ್ನು ಎಂದಿಗೂ ನೀಡುವುದಿಲ್ಲ. ಒಂದು ದಿನ ನಾವು ಎಲ್ಲರೂ ಉಪಹಾರದ ಟೇಬಲ್ ಮೇಲೆ ಕುಳಿತು ನಗುತ್ತಿದ್ದೆವು. ಆಗ ಅಕ್ಕನ ಮೊಬೈಲ್ ರಿಂಗಾಯಿತು. ಇದು ಹರ್ಷದ್ ಅಣ್ಣನ ನೆರೆಹೊರೆಯವರ ಸಂಖ್ಯೆಯಾಗಿತ್ತು. ಅಕ್ಕ ಫೋನ್ ಎತ್ತಿದರು, ಹಲೋ. ಆಗ ಇನ್ನೊಂದು ಕಡೆಯಿಂದ ಹೇಳಿದ್ದನ್ನು ಕೇಳಿ ಅಕ್ಕನ ಕೈಯಿಂದ ಮೊಬೈಲ್ ಕೆಳಗೆ ಬಿತ್ತು. ಅವರ ಕಣ್ಣುಗಳು ಅಗಲವಾದವು. ಹರ್ಷದ್ನ ಮನೆ. ಯಾವಾಗ? ನನ್ನ ಹೃದಯ ಮುಳುಗಿ ಹೋಗಿತ್ತು. ನಾನು, ಏನಾಯಿತು ಅಕ್ಕ? ಅಣ್ಣ ಸರಿಯಾಗಿದ್ದಾರಲ್ಲವೇ? ಅತ್ತಿಗೆ ಹೇಗಿದ್ದಾರೆ ಎಂದೆ. ಅಕ್ಕ ನಡುಗುವ ಕೈಗಳಿಂದ ಫೋನ್ ಕಟ್ ಮಾಡಿದರು. ಅವರ ಮುಖದ ಮೇಲೆ ಗಾಬರಿ ಹರಡಿತ್ತು. ಅವರ ಧ್ವನಿ ಬಹಳ ಕಷ್ಟದಿಂದ ಹೊರಬಂದಿತು. ಕಲ್ಪನಾ, ದೊಡ್ಡ ವಿಷಯ ಆಗಿದೆ. ರಾತ್ರಿ ಹರ್ಷದ್ನ ಮನೆಯಲ್ಲಿ ಬೆಂಕಿ ತಗುಲಿತ್ತು. ನಾನು ನಂಬಲಾಗದ ರೀತಿಯಲ್ಲಿ ಪುನರಾವರ್ತಿಸಿದೆ. ಶ್ಲೋಕ್ ತಕ್ಷಣ ಎದ್ದು ನಿಂತು ಆಘಾತದಿಂದ ನಡುಗುತ್ತಿದ್ದ ಅಕ್ಕನನ್ನು ಹಿಡಿದುಕೊಂಡನು. ನಾನು ಕಿರುಚಿದೆ, ಅಕ್ಕ, ಏನಾಯಿತು? ಹರ್ಷದ್ ಅಣ್ಣ ಸರಿಯಾಗಿದ್ದಾರಲ್ಲವೇ? ಅತ್ತಿಗೆ, ಮಕ್ಕಳು ಎಲ್ಲರೂ ಹೇಗಿದ್ದಾರೆ? ಅಕ್ಕ ಫೋನ್ ಕಟ್ ಮಾಡಿದ್ದರು. ಅವರ ಮುಖ ಬಿಳಿಚಿಕೊಂಡಿತ್ತು. ಅವರು ನೆರೆಹೊರೆಯವರ ಫೋನ್ ಬಂದಿತ್ತು ಎಂದು ಹೇಳಿದರು. ಅವರು ರಾತ್ರಿ ಅವರ ಮನೆಯಲ್ಲಿ ಬೆಂಕಿ ತಗುಲಿತ್ತು ಎಂದು ಹೇಳುತ್ತಿದ್ದರು. ಶುಕ್ರ. ಅವರು ನಡುಗುವ ಕೈಗಳಿಂದ ಕಣ್ಣೀರನ್ನು ಒರೆಸಿದರು ಮತ್ತು ಹೇಳಿದರು, ಯಾರ ಜೀವಕ್ಕೂ ಯಾವುದೇ ಹಾನಿಯಾಗಿಲ್ಲ. ಎಲ್ಲರೂ ಸಮಯಕ್ಕೆ ಹೊರಗೆ ಬಂದಿದ್ದಾರೆ. ಆದರೆ ಅಕ್ಕನ ಧ್ವನಿ ಕುಗ್ಗುತ್ತಿತ್ತು. ಮನೆಯ ಎಲ್ಲಾ ಸಾಮಾನುಗಳು ಸುಟ್ಟು ಹೋಗಿವೆ. ಅತ್ತಿಗೆಯ ಎಲ್ಲಾ ವರದಕ್ಷಿಣೆ, ಆಭರಣಗಳು ಎಲ್ಲವೂ ಬೂದಿಯಾಗಿದೆ. ನನ್ನ ಹೃದಯದಲ್ಲಿ ಒಂದು ತಣ್ಣನೆಯ ಅಲೆ ಎದ್ದಿತ್ತು. ಯಾವ ವರದಕ್ಷಿಣೆಯ ಮೇಲೆ ಅತ್ತಿಗೆ ಅಷ್ಟು ಹೆಮ್ಮೆ ಪಡುತ್ತಿದ್ದರು? ಯಾವ ದುಬಾರಿ ಸಾಮಾನುಗಳು ಒಡೆದಾಗ ಅವರು ನನ್ನನ್ನು ಹೊಡೆದಿದ್ದರು? ಅಕ್ಕ ತಕ್ಷಣ ಶ್ಲೋಕ್ ಕಡೆಗೆ ನೋಡಿದರು ಮತ್ತು ಹೇಳಿದರು, ಮಗ, ಕಾರು ತೆಗೆ, ನಾವು ಬೇಗ ಅಲ್ಲಿಗೆ ಹೋಗಬೇಕು. ಅದೇ ಸಮಯದಲ್ಲಿ ನಾನು ಅವರನ್ನು ತಡೆದಿದ್ದೆ. ನಾನು, ಅಕ್ಕ, ನೀವು ಈ ಸ್ಥಿತಿಯಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಿ? ಮತ್ತು ನಮ್ಮನ್ನು ತಳ್ಳಿ ಮನೆಯಿಂದ ಹೊರಹಾಕಿದವರ ಬಳಿಗೆ? ಅಕ್ಕ ನನ್ನ ಕಡೆಗೆ ನೋಡಿದರು. ಅವರ ಕಣ್ಣುಗಳಲ್ಲಿ ಕೋಪವಿರಲಿಲ್ಲ, ಒಂದು ಆಳವಾದ ನೋವಿತ್ತು. ಅವರು ಹೇಳಿದರು, ಅವನು ಹೇಗಾದರೂ ನನ್ನ ತಮ್ಮ. ಅವನ ಹೆಂಡತಿ ಮತ್ತು ಮಕ್ಕಳು ಈ ಸಮಯದಲ್ಲಿ ತೆರೆದ ಆಕಾಶದ ಕೆಳಗೆ ಇದ್ದಾರೆ. ಇಂದು ನಾವು ಅವರಿಗೆ ಬೆಂಬಲ ನೀಡದಿದ್ದರೆ ನಮಗೂ ಅವರಿಗೂ ಏನು ವ್ಯತ್ಯಾಸವಿರುತ್ತದೆ? ಶ್ಲೋಕ್ ತಲೆ ಅಲ್ಲಾಡಿಸಿ ಮತ್ತು ಹೇಳಿದ, ಚಿಕ್ಕಮ್ಮ, ನೀವು ಹೇಳುವುದು ಸರಿ. ನೀವು ಸಿದ್ಧರಾಗಿ, ನಾನು ಕಾರು ತೆಗೆದುಕೊಂಡು ಬರುತ್ತೇನೆ. ನಾವು ನಗರದ ಆ ಬೀದಿಯನ್ನು ತಲುಪಿದಾಗ ನನ್ನ ಹೃದಯ ಮುಳುಗುತ್ತಿತ್ತು.
ಯಾವ ಮನೆ ಹಿಂದೆ ಅತ್ತಿಗೆಯ ಶ್ರೇಷ್ಠತೆಯ ಸಂಕೇತವಾಗಿತ್ತೋ ಇಂದು ಅದು ಒಂದು ಅಸ್ಥಿಪಂಜರವಾಗಿ ನಿಂತಿತ್ತು. ಹೊರಗೆ ಬೀದಿಯಲ್ಲಿ ಸುಟ್ಟ ಸಾಮಾನುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಹರ್ಷದ್ ಅಣ್ಣ ಯಾರು ಹಿಂದೆ ಲಕ್ಷಗಟ್ಟಲೆ ಸಂಪಾದಿಸುತ್ತಿದ್ದರು, ಇಂದು ಹರಿದ ಶರ್ಟ್ ಧರಿಸಿ ತಲೆ ತಗ್ಗಿಸಿ ಹೊರಗಿನ ಮೆಟ್ಟಿಲುಗಳ ಮೇಲೆ ಕುಳಿತಿದ್ದರು. ಅವರ ಕಣ್ಣುಗಳಲ್ಲಿ ಭಯವಿತ್ತು. ಅವರು ನಮ್ಮನ್ನು ಕಾರಿನಿಂದ ಇಳಿಯುವುದನ್ನು ನೋಡಿದ ತಕ್ಷಣ ಆಶ್ಚರ್ಯಗೊಂಡರು. ಅವರು ಎದ್ದು ನಿಂತರು, ಆದರೆ ನಾಚಿಕೆಯಿಂದ ಅವರ ಕಣ್ಣುಗಳು ಕೆಳಕ್ಕಿಳಿದಿದ್ದವು. ಅಕ್ಕ, ಅವರ ಧ್ವನಿ ಬಹಳ ಕಷ್ಟದಿಂದ ಹೊರಬಂದಿತ್ತು. ಕಲ್ಪನಾ, ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ? ಅಕ್ಕ ಯಾವುದೇ ಉತ್ತರ ನೀಡಲಿಲ್ಲ. ಅವರು ನೇರವಾಗಿ ಒಳಗೆ ಹೋದರು. ಕಿರಣ್ ಎಲ್ಲಿದ್ದಾಳೆ? ಮಕ್ಕಳು ಎಲ್ಲಿದ್ದಾರೆ? ಅಣ್ಣ, ಮಕ್ಕಳು ನೆರೆಹೊರೆಯವರ ಮನೆಯಲ್ಲಿದ್ದಾರೆ ಮತ್ತು ಕಿರಣ್ ಒಳಗೆ ಇದ್ದಾಳೆ ಎಂದು ಉತ್ತರಿಸಿದರು. ನಾವು ಒಳಗೆ ಪ್ರವೇಶಿಸಿದಾಗ ಕೋಣೆಯ ಗೋಡೆಗಳು ಕಪ್ಪಾಗಿದ್ದವು. ಎಲ್ಲೆಡೆ ಸುಟ್ಟ ಪೀಠೋಪಕರಣಗಳ ವಾಸನೆ ಹರಡಿತ್ತು. ಕಿರಣ್ ಅತ್ತಿಗೆ ಒಂದು ಮೂಲೆಯಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದರು. ಆದರೆ ಇದು ವೈಪರ್ನಿಂದ ನನ್ನನ್ನು ಹೊಡೆಯುತ್ತಿದ್ದ ಅತ್ತಿಗೆಯಾಗಿರಲಿಲ್ಲ. ಅವರ ಕಣ್ಣುಗಳು ಸೀಲಿಂಗನ್ನು ದಿಟ್ಟಿಸುತ್ತಿದ್ದವು. ಮುಖದ ಒಂದು ಭಾಗ ನಿರ್ಜೀವವಾಗಿ ಕಾಣುತ್ತಿತ್ತು ಮತ್ತು ಅವರು ಸಂಪೂರ್ಣವಾಗಿ ಮೌನವಾಗಿದ್ದರು. ಇವಳಿಗೆ ಏನಾಯಿತು? ಅಕ್ಕ ನಿಧಾನವಾಗಿ ಕೇಳಿದರು. ಅಣ್ಣನ ಧ್ವನಿ ಒಡೆದು ಹೋಯಿತು. ಅಣ್ಣ ಹೇಳಿದರು, ಅವಳಿಗೆ ಆಳವಾದ ಆಘಾತವಾಗಿದೆ. ಅವಳು ತನ್ನ ಎಲ್ಲಾ ವರದಕ್ಷಿಣೆ ಎಲ್ಲವನ್ನೂ ಸುಟ್ಟು ಬೂದಿಯಾಗುವುದನ್ನು ನೋಡಿದಾಗ ಅವಳು ಅದನ್ನು ಸಹಿಸಲಾಗಲಿಲ್ಲ. ಅವಳ ಬಿಪಿ ತುಂಬಾ ಹೆಚ್ಚಾಗಿ ಪಾರ್ಶ್ವವಾಯು, ಪ್ಯಾರಲೈಸ್ ಬಂದಿದೆ. ಅಣ್ಣ ನಮ್ಮ ಪಾದಗಳ ಮೇಲೆ ಬಿದ್ದು ಹೇಳಲು ಪ್ರಾರಂಭಿಸಿದರು, ಅಕ್ಕ, ನನ್ನನ್ನು ಕ್ಷಮಿಸು. ಕಲ್ಪನಾ, ನೀನು ನನ್ನನ್ನು ಕ್ಷಮಿಸು. ದಯವಿಟ್ಟು ನೀವಿಬ್ಬರೂ ದೇವರ ಸಲುವಾಗಿ ನನ್ನನ್ನು ಕ್ಷಮಿಸಿ. ಅವರು ಅಳುತ್ತಾ ಹೇಳಿದರು, ಇದೆಲ್ಲ ನನ್ನ ಪಾಪಗಳ ಶಿಕ್ಷೆ. ನಾನು ನನ್ನ ಸಹೋದರಿಯರ ಮೇಲೆ ದೌರ್ಜನ್ಯ ಮಾಡಿದೆ. ನಾನು ನನ್ನ ತಾಯಿಯಂತಹ ಸಹೋದರಿಯನ್ನು ಮನೆಯಿಂದ ಹೊರಹಾಕಿದೆ ಮತ್ತು ನನ್ನ ಹೆಂಡತಿಯ ಮೇಲೆ ಹೆಮ್ಮೆಪಟ್ಟೆ. ಇಂದು ನನ್ನ ಎಲ್ಲಾ ಹೆಮ್ಮೆ ಮಣ್ಣುಪಾಲಾಯಿತು. ಆಗ ಕುರ್ಚಿಯ ಮೇಲೆ ಕುಳಿತಿದ್ದ ಅತ್ತಿಗೆಯ ದೃಷ್ಟಿ ನಮ್ಮ ಮೇಲೆ ಬಿತ್ತು. ಅವರ ಕಣ್ಣುಗಳಲ್ಲಿ ಮೊದಲು ಆಶ್ಚರ್ಯ, ನಂತರ ಭಯ ಮತ್ತು ತೀವ್ರ ನಾಚಿಕೆ ಮೂಡಿತ್ತು. ಅವರು ಮಾತನಾಡಲು ಪ್ರಯತ್ನಿಸುತ್ತಿದ್ದರು, ಆದರೆ ಅವರ ಬಾಯಿಂದ ನಮ್ಮ ಅರಿವಿಗೆ ಬರದ ವಿಚಿತ್ರ ಶಬ್ದಗಳು ಮಾತ್ರ ಹೊರಬರುತ್ತಿದ್ದವು. ಅವರ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಅವರು ತಮ್ಮ ಸರಿಯಾದ ಕೈಯನ್ನು ಅಕ್ಕನ ಕಡೆಗೆ ಚಾಚಿದರು, ಭಿಕ್ಷೆ ಬೇಡುತ್ತಿರುವಂತೆ. ಕಲ್ಲಿನಂತಾಗಿದ್ದ ನನ್ನ ಹೃದಯ ಈ ದೃಶ್ಯವನ್ನು ನೋಡಿ ಕರಗಿಹೋಯಿತು. ಅಕ್ಕ ಮುಂದೆ ಬಂದು ಅತ್ತಿಗೆಯ ತಲೆಯ ಮೇಲೆ ಕೈ ಇಟ್ಟರು. ಅವರ ಧ್ವನಿಯಲ್ಲಿ ಪ್ರೀತಿಯಿತ್ತು. ಅವರು ಅತ್ತಿಗೆಯೊಂದಿಗೆ ಹೇಳಿದರು, ಸಾಕು ಕಿರಣ್, ಸಾಕು, ಅತ್ತಿದ್ದಾಯಿತು. ನಂತರ ಅವರು ಅಣ್ಣನ ಕಡೆಗೆ ತಿರುಗಿದರು ಮತ್ತು ಹೇಳಿದರು, ಎದ್ದೇಳು ಹರ್ಷದ್, ನಾವು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಂದಿಲ್ಲ. ನಾವು ನಿನ್ನನ್ನು ನಮ್ಮೊಂದಿಗೆ ಕರೆದುಕೊಂಡು ಹೋಗಲು ಬಂದಿದ್ದೇವೆ. ಅಣ್ಣ ಆಶ್ಚರ್ಯದಿಂದ ತಲೆ ಎತ್ತಿದರು. ಅಕ್ಕ, ಹೌದು ಎಂದರು. ನಾನು ಸಹ ಮುಂದೆ ಬಂದು ಅಣ್ಣನಿಗೆ ಆಸರೆ ನೀಡಿದೆ. ನಾನು, ಅಣ್ಣ, ಅಕ್ಕ ಹೇಳುವುದು ಸರಿ, ನೀವು ನಮ್ಮೊಂದಿಗೆ ಬರುತ್ತೀರಿ ಎಂದೆ. ಆ ದಿನ ನಾವು ಅವರನ್ನು ನಮ್ಮ ಮನೆಗೆ ಕರೆತಂದೆವು. ಶ್ಲೋಕ್ ಮತ್ತು ನನ್ನ ಗಂಡನ ಮನೆಯವರು ನಮಗೆ ಬೆಂಬಲ ನೀಡಿದರು. ಇಂದು ಈ ವಿಷಯವಾಗಿ ಅನೇಕ ವರ್ಷಗಳು ಕಳೆದಿವೆ. ಅತ್ತಿಗೆಯ ಸ್ಥಿತಿ ಹಾಗೆಯೇ ಇದೆ. ಅವರು ಗಾಲಿಕುರ್ಚಿಯ ಮೇಲೆ ಇದ್ದಾರೆ. ಆದರೆ ಈಗ ಅವರ ಕಣ್ಣುಗಳಲ್ಲಿ ದ್ವೇಷವಿಲ್ಲ, ಕೃತಜ್ಞತೆ ಇರುತ್ತದೆ. ಹರ್ಷದ್ ಅಣ್ಣ ಮತ್ತೆ ಶ್ರಮಿಸಲು ಪ್ರಾರಂಭಿಸಿದ್ದಾರೆ ಮತ್ತು ಈಗ ಅವರು ಒಂದು ಸಣ್ಣ ಕೆಲಸ ಮಾಡುತ್ತಿದ್ದಾರೆ. ಆದರೆ ಅವರ ಮುಖದ ಮೇಲೆ ಶಾಂತಿಯಿದೆ. ನಾನು ಮತ್ತು ಶ್ಲೋಕ್ ನಮ್ಮ ಹೊಸ ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದೇವೆ. ಮತ್ತು ನನ್ನ ಅಕ್ಕ, ಯಾರು ಇಂದಿಗೂ ನನ್ನ ತಾಯಿಯಾಗಿದ್ದಾರೆ, ಅವರು ಇಂದಿಗೂ ಅಣ್ಣನ ಮನೆಗೆ ಹೋಗಿ ಅವರ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಾರೆ, ಏಕೆಂದರೆ ಅವರ ಪತ್ನಿ ಓಡಾಡಲು ಸಾಧ್ಯವಿಲ್ಲ. ಆದ್ದರಿಂದ ಅವರು ಅವರ ಮಕ್ಕಳಿಗಾಗಿ ಆಗಾಗ್ಗೆ ಊಟ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಒಂದು ದಿನ ನಾನು ಅವರನ್ನು ಕೇಳಿದೆ, ಅಕ್ಕ, ಇಷ್ಟೆಲ್ಲ ಆದ ನಂತರವೂ ನೀವು ಅವರಿಗಾಗಿ ಇಷ್ಟೆಲ್ಲ ಏಕೆ ಮಾಡುತ್ತೀರಿ? ನೀವು ಆಯಾಸಗೊಳ್ಳುವುದಿಲ್ಲವೇ? ಅಕ್ಕ ನಗುತ್ತಾ ನನ್ನ ಕಡೆಗೆ ನೋಡಿದರು ಮತ್ತು ಹೇಳಿದರು, ಕಲ್ಪನಾ, ಜೀವನವು ಸೇಡು ತೀರಿಸಿಕೊಳ್ಳುವ ಹೆಸರಲ್ಲ. ಜೀವನವು ಪ್ರೀತಿಯನ್ನು ಹಂಚುವ ಹೆಸರು. ನಾವು ಕ್ಷಮಿಸಿದರೆ ನಮ್ಮ ಹೃದಯವು ಹಗುರವಾಗುತ್ತದೆ. ದೇವರು ನನಗೆ ತುಂಬಾ ಗೌರವ ನೀಡಿದನು, ನನಗೆ ಎಲ್ಲವನ್ನೂ ಹಿಂತಿರುಗಿಸಿದನು. ಆದರೆ ನಿಜವಾದ ಶಾಂತಿ ನನಗೆ ಅವರ ಸೇವೆ ಮಾಡುವ ಮೂಲಕ ಸಿಗುತ್ತದೆ. ನಾನು ಇಂದಿಗೂ ನನ್ನ ಸಂತೋಷದ ಮನೆಯನ್ನು ನೋಡಿದರೆ ಅರ್ಥಮಾಡಿಕೊಳ್ಳುತ್ತೇನೆ. ಸಹನೆಯ ಫಲ ಯಾವಾಗಲೂ ಸಿಹಿಯಾಗಿರುತ್ತದೆ. ಅಹಂಕಾರದ ತಲೆ ಯಾವಾಗಲೂ ತಗ್ಗುತ್ತದೆ. ಮತ್ತು ಕ್ಷಮಿಸುವವನು, ಮುರಿದ ಸಂಬಂಧಗಳನ್ನು ಜೋಡಿಸುವವನು ನಿಜವಾಗಿ ಅತ್ಯಂತ ಶ್ರೀಮಂತನು. ನನ್ನ ಅಕ್ಕ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದು ಮಾತ್ರವಲ್ಲ,
ಅವರು ತಮ್ಮ ಜೀವನದಿಂದ ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸಿದರು.